ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರ್ತಕ್ಕಂತಹ ಮೀನ್ಸ್ 8 ಆಗಸ್ಟ್ ಫಸ್ಟ್ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂತಹ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಸುಲ್ತಾನಪುರದಲ್ಲಿ 125 ಎಕರೆ ಭೂಮಿಯನ್ನು ಯಾವ ಸಂಸ್ಥೆಗೆ ನೀಡಲಾಗಿತ್ತು ಎಂಬುದನ್ನು ರದ್ದುಗೊಳಿಸುವ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅಂತ ಕೇಳಿದ್ದಾನೆ. ಸೊ ಈ ಸುಲ್ತಾನ್ಪುರದಲ್ಲಿ 125 ಎಕರೆ ಭೂಮಿ ಇತ್ತು, ಸರಿನಾ? ಸೊ ಅದನ್ನ ರದ್ದುಗೊಳಿಸಿದೆ, ಒಂದು ಟ್ರಸ್ಟಿಗೆ ಕೊಡೋದನ್ನ. ಸೊ ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಓಕೆ, ನಿಮಗೆ ಕೊಡಲೇಬಾರದು ಅಂತ ಹೇಳಿದೆ. ಸೊ ಯಾವ ಒಂದು ಟ್ರಸ್ಟಿಗೆ ಅಂತ ಆಪ್ಷನ್ ಏನು ಕೊಟ್ಟಿದ್ದಾನೆ? ಕಮಲಾ ನೆಹರು ಟ್ರಸ್ಟ್ ಸ್ಮಾರಕ, ಆಪ್ಷನ್ ಬಿ ರಾಜೀವ್ ಗಾಂಧಿ ಸ್ಮಾರಕ ಟ್ರಸ್ಟ್, ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದ್ರೆ ಜಿಯೋಲಾಜಿಕಲ್ ಸರ್ವೆ, ಆಪ್ಷನ್ 4 ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹಿಂದಿ ಸಾಹಿತ್ಯ ಮಂಡಳಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಎ ಕಮಲಾ ನೆಹರು ಟ್ರಸ್ಟ್ ಆಗುತ್ತೆ. ಸೊ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ನೀಡಿರ್ತಕ್ಕಂತಹ ಪ್ರಮುಖ ಜಡ್ಜ್ಮೆಂಟ್ಗಳ ಬಗ್ಗೆ ಪ್ರಶ್ನೆ ಒಂದು ಕೇಳ್ತಾ ಇದ್ದಾನೆ, ಸರಿನಾ? ಒಂದು ಪ್ರಶ್ನೆ ಫಿಕ್ಸ್ ಕೇಳ್ತಾನೆ ಇದ್ದಾನೆ. ಸೊ ಅದಕ್ಕೆ ನೀವು ನೋಡ್ಕೊಂಡು ಹೋಗಿ ಒಂದು ಪ್ರಶ್ನೆ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 43A ವಿಧಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಸೊ ನಿಮಗೆ ಈ 1 ರಿಂದ 90ರವರೆಗೆ ವಿಧಿಗಳನ್ನು ನೋಡ್ಕೊಂಡು ಹೋಗಿ ಅಂತ ನಾನು ಸಾಕಷ್ಟು ಹೇಳ್ತಾ ಇದ್ದೀನಿ, ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ಈ DPSP ಮೇಲೆ ಏನು 36 ರಿಂದ 51ರವರೆಗೆ ವಿಧಿ ಏನಿದಾವಲ್ವಾ, ಇಲ್ಲಿ ಮ್ಯಾಕ್ಸಿಮಮ್ ಕೇಳ್ತಾನೆ. ಮ್ಯಾಕ್ಸಿಮಮ್ ಬರೋದು ಇಲ್ಲಿಯ ಕ್ವಶನ್ಗಳು. ಸೊ ಇಫ್ ಏನಾದರೂ ಇಲ್ಲಿಂದ ಬರಲಿಲ್ಲ ಅಂತಂದ್ರೆ 1 ರಿಂದ 90 ಬರುತ್ತೆ. ಇಫ್ ಏನಾದರೂ ಇಲ್ಲಿದು ಕೂಡ ಬರಲಿಲ್ಲ ಅಂದ್ರೆ ಏನು ಇಂಪಾರ್ಟೆಂಟ್ ಇದು ಇದಾವಲ್ವಾ, ಆರ್ಟಿಕಲ್ ಇದಾವಲ್ವಾ, ಲೈಕ್ 124 ಆಗಿರಲಿ, ಲೈಕ್ 148 ಆಗಿರಲಿ, ಇಲ್ಲಾಂದ್ರೆ 131 ಆಗಿರಲಿ, ಇಲ್ಲಾಂದ್ರೆ 153 ಆಗಿರಲಿ, ಇಲ್ಲಾಂದ್ರೆ 165 ಆಗಿರಲಿ, ಇಲ್ಲಾಂದ್ರೆ 169 ಆಗಿರಲಿ, ಅಂಡ್ ದೆನ್ 213 ಆಗಿರಲಿ. ಸೊ ಅಲ್ಲಿ ಇಂಪಾರ್ಟೆಂಟ್ ಅದು ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ ಮೈನರ್ ಏನೇನಿದಾವಲ್ವಾ, ಸೊ ಅದು 1 ರಿಂದ 90 ಮಾತ್ರ ಕೇಳ್ತಾನೆ ನಿಮಗೆ. ಅದನ್ನ ನೋಡ್ಕೊಂಡು ಹೋಗಿ ಅಲ್ಲಿ ನಿಮಗೆ ಬರ್ಬೋದು. ಸೊ ಇಲ್ಲಿ 43A ವಿಧಿ ಅದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಒಟ್ಟಿನಲ್ಲಿ ಕಾರ್ಮಿಕರ ಬಗ್ಗೆ ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕು ನೀವು. ಯಾವುದು 43ನೇ ವಿಧಿ, ಸರಿನಾ? ಸೊ 43A ವಿಧಿಯನ್ನು 1976ರ 42ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. ಇದರ ಉದ್ದೇಶವೇನೆಂದರೆ ರಾಜ್ಯವು ಸೂಕ್ತ ಕಾನೂನು ಮಾಡುವ ಮೂಲಕ ಅಥವಾ ಇತರ ವಿಧಾನಗಳ ಮೂಲಕ ಕಾರ್ಮಿಕರು ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಭಾಗವಹಿಸುವ ಹಕ್ಕನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ ಹೇಳ್ತದೆ. ಇವಾಗ ಯಾರಿಗಾದರೂ ಈ ಇಂಡಸ್ಟ್ರಿಯಲ್ ಸೆಕ್ಟರ್ ಯಾರಾದರೂ ನಿಮ್ಮ ಅಣ್ಣ ತಮ್ಮ ಅಥವಾ ಏನಾದರೂ ನಿಮ್ಮ ಪೇರೆಂಟ್ಸ್ ಯಾರಾದರೂ ಈ ಇಂಡಸ್ಟ್ರಿಯಲ್ಲಿ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಏನು ಅಂದರೆ ಯೂನಿಯನ್ ಅಂತ ಇರ್ತವೆ. ಪ್ರತಿಯೊಂದು ಕಂಪನಿಗಳಲ್ಲೂ ಕೂಡ, ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಯೂನಿಯನ್ ಅಂತ ಇರ್ತವೆ. ಆ ಯೂನಿಯನಲ್ಲಿ ಯೂನಿಯನಲ್ಲಿ ಇವರು ಕಾರ್ಮಿಕರು ಭಾಗವಹಿಸುವುದನ್ನು ಖಚಿತಪಡಿಸ್ಕೊಳ್ಬೇಕು ಅಂತ ಹೇಳೋ ಒಂದು ವಿಧಿ ಯಾವುದು ಅಂದರೆ 43A ವಿಧಿ. ಈ ಯೂನಿಯನ್ ಸ್ಥಾಪನೆ ಆಗೋದು ಕೂಡ ಇದೇ ಒಂದು 43A ವಿಧಿಯಿಂದನೇ ಸ್ಥಾಪನೆ ಆಗ್ತದೆ, ಅದು ನಿಮ್ಗೆ ಗೊತ್ತಿರಲಿ, ಸರಿನಾ? ಇವಾಗ ಎಲ್ಲವೂ ಕೂಡ ಕಂಪ್ನಿಗಳಲ್ಲಿ ಹೇಗೆ ಅಂತಂದರೆ ಯೂನಿಯನ್ ಮಾಡೋಕ್ಕೆ ಅವ್ರು ಬಿಡಲ್ಲ, ಫಸ್ಟ್ ಆಫ್ ಆಲ್. ಯಾಕೆಂದರೆ ಅವ್ರ ವಿರುದ್ಧನೇ ಸ್ಟ್ರೈಕ್ ಹೇಳ್ತಾರೆ ಅಂತ. ಸೊ ಅದೆಲ್ಲವೂ ಕೂಡ ಬಾಂಡ್ ಪೇಪರ್ ಮೂಲಕ ಬರ್ಕೊಳ್ತಾರೆ. ಬಟ್ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಿರಲಿ ಮತ್ತು ಕೇಂದ್ರ ಸರ್ಕಾರ ಆಗಿರಲಿ ಯಾವುದೂ ಕೂಡ ಇದ್ರ ಕ್ರಮವನ್ನು ತಗೊಳ್ತಾ ಇಲ್ಲ. ಬಟ್ ತಗೊಳ್ಬೇಕಾದೆಲ್ಲವೂ ಕೂಡ, ಸರಿನಾ? ಸೊ ಹೇಗೆ ಅಂತಂದ್ರೆ ಸುಮ್ಮನೆ ಇದ್ರೆ ಮೇಲ್ಮೇಲ್ಗೆ ಮರೆ ಮಾಸ್ತಾರೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದರೆ ಕೆಲವು ಪ್ರಶ್ನೆಗಳು ಕೇಳಿದ್ದಾನೆ ಈ DPSP ಮೇಲೆ ಇಂಪಾರ್ಟೆಂಟ್ ಯಾವ್ದು ಅಂದರೆ ಒಂದು ಆರ್ಟಿಕಲ್ 38 ಏನು ಹೇಳುತ್ತೆ? ಆರ್ಟಿಕಲ್ 38 ಅಂದರೆ ಜನರ ಕಲ್ಯಾಣವನ್ನು ಉತ್ತೇಜಿಸಲು ರಾಜ್ಯವು ಸಾಮಾಜಿಕ ಕ್ರಮವನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ ಹೇಳ್ತದೆ. ಯಾವುದು? ಆರ್ಟಿಕಲ್ 38. ಆ್ಯಂಡ್ ದೆನ್ 39 ಏನು ಹೇಳುತ್ತೆ? ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳುತ್ತೆ, ಸರಿನಾ? ನಿಮ್ದು ಇವಾಗ NTPC ಹುಡುಗರು ಪಾಸ್ ಆದರೂ ನಿಮಗೆ ಅಷ್ಟೇ ಪಗಾರ ಬರುತ್ತೆ, ಹುಡುಗಿರು ಪಾಸ್ ಆದರೂ ಕೂಡ ನಿಮ್ಗೆ ಅಷ್ಟೇ ಪಗಾರ ಬರುತ್ತೆ. ವಾಟ್ ಯು ಮೀನ್ ಬೈ ಪಗಾರ ಅಂದರೆ ಸ್ಯಾಲ್ರಿ, ಸರಿನಾ? ಸಂಬಳ, ವೇತನ. ಸೊ ಅಷ್ಟೇ ಬರುತ್ತೆ. ಸೊ ಅದು ಎದರಲ್ಲಿ ಹೇಳಿದೆ? 39ನೇ ವಿಧಿಯಲ್ಲಿ ಹೇಳಿದೆ. ನಂತರ 40ನೇ ವಿಧಿಯಲ್ಲಿ ಏನು ಹೇಳುತ್ತೆ? 40ನೇ ವಿಧಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಸಂಘಟನೆಯ ಬಗ್ಗೆ ಹೇಳುತ್ತೆ, ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 41ನೇ ವಿಧಿಯಲ್ಲಿ ಏನು ಹೇಳುತ್ತೆ ಅಂದರೆ ಕೆಲಸದ ಹಕ್ಕು, ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯವನ್ನು ಒದಗಿಸುವುದರ ಬಗ್ಗೆ ಹೇಳುತ್ತೆ. ಯಾವುದು? ಆರ್ಟಿಕಲ್ 41. ಆರ್ಟಿಕಲ್ 41 ಮತ್ತು 42 ಸಾಕಷ್ಟು ಸರಿ ಕೇಳಿಲ್ಲ. ಬಟ್ ಇಲ್ಲಿ ಕೇಳೋದು ಹೇಗೆ ಅಂತಂದ್ರೆ 43 ಕೇಳ್ತಾನೆ, 44 ಕೇಳ್ತಾನೆ, 45 ಕೇಳ್ತಾನೆ, ಆ್ಯಂಡ್ ದೆನ್ 48A ಸ್ಪೆಷಲಿ 48A ಸಾಕಷ್ಟು ಸರಿ ಕೇಳಿದ್ದಾನೆ, ಮತ್ತು 39A ಇದನ್ನು ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಜೈನ ಧರ್ಮ ಗ್ರಂಥಗಳ ಮೊದಲ ಸಂಕಲನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಸೊ ಜೈನ ಧರ್ಮ ಗ್ರಂಥಗಳ ಮೊದಲ ಸಂಕಲನ ಎಲ್ಲಿ ನಡೆದಿದೆ? ಸೊ ಪ್ರಸ್ತುತ ಪಾಟ್ನಾದಲ್ಲಿ ನಡೆದಿದೆ. ಸೊ ಪ್ರಸ್ತುತ ಪಾಟ್ನಾ ಅಂದರೆ ಅವಾಗ ಏನಂತ ಕರಿತಿದ್ವಿ ನಾವು? ಅದಕ್ಕೆ ಪಾಟಲಿಪುತ್ರ ಅಂತ ಕರಿತಿದ್ವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ ಇದು. ಸೊ ಇದು ಮೊದಲ ಮಹಾಸಭೆ ಯಾವಾಗ ನಡೆಯಿತು? ಕ್ರಿಸ್ತಪೂರ್ವ 300 ಇಸ್ವಿಯಲ್ಲಿ ನಡೆದಿದೆ, ಸರಿನಾ? ಕ್ರಿಸ್ತಪೂರ್ವ 300. ಈ ಸಭೆಯನ್ನು ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಆಯೋಜಿಸಲಾಗಿತ್ತು, ಸರಿನಾ? ಈ ಒಂದು ಸಭೆ ಯಾವಾಗ ಆಯೋಜನೆ ಮಾಡಿದ್ರು ಅಂತಂದರೆ ಚಂದ್ರಗುಪ್ತ ಮೌರ್ಯರ ಒಂದು ಆಳ್ವಿಕೆಯಲ್ಲಿ, ಅವರ ಒಂದು ರಾಜನಾಗಿದ್ದಾಗ ಇದನ್ನು ಆಯೋಜನೆ ಮಾಡಲಾಗಿತ್ತು. ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರು ಅಂತ ನೋಡೋದಾದ್ರೆ ಸ್ಥೂಲಭದ್ರರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು, ಸರಿನಾ? ಸೊ ಜೈನ ಧರ್ಮ ಸಮಿತಿಯ ಈ ಭಾಗದಲ್ಲಿ 12 ಉಪಾಂಗಗಳನ್ನು ಸಂಪಾದಿಸಲಾಗಿದೆ. ಎಷ್ಟು ಉಪಾಂಗಗಳು? 12 ಉಪಾಂಗಗಳು. 12 ಉಪಾಂಗಗಳು ಎದಕ್ಕೆ ಸಂಬಂಧ ಹೊಂದಿದವೆ? ಜೈನ ಧರ್ಮಕ್ಕೆ ಸಂಬಂಧ ಹೊಂದಿದವೆ, ಮಹಾವೀರರಿಗೆ ಸಂಬಂಧ ಹೊಂದಿದವೆ, ಒಟ್ಟಿನಲ್ಲಿ ಜೈನ ಧರ್ಮಕ್ಕೆ ಸಂಬಂಧ ಹೊಂದಿದೆ ಅಂತ ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮೊದಲ ಮಹಾಸಭೆಯಲ್ಲಿ ಜೈನ ಧರ್ಮವನ್ನು ದಿಗಂಬರ ಮತ್ತು ಶ್ವೇತಾಂಬರ ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ.
ದಿಗಂಬರ ಮತ್ತು ಶ್ವೇತಾಂಬರ, ಸರಿನಾ. ಇವಾಗ ದಿಗಂಬರ ಮತ್ತು ಶ್ವೇತಾಂಬರ ಎರಡು ವಿಭಾಗಗಳಾಗಿ ಡಿವೈಡ್ ಆಗಿದ್ದು ಯಾವ ಒಂದು ಸಮ್ಮೇಳನದಲ್ಲಿ ಅಂತ ಕೇಳ್ತಾನೆ, ಮೊದಲನೇ ಮಹಾಸಮ್ಮೇಳನದಲ್ಲಿ ಅಂತ ಹೇಳಬೇಕಾಗುತ್ತೆ, ಸರಿನಾ. ಹಾಗೆ ಈ ಬೌದ್ಧ ಧರ್ಮದಲ್ಲೂ ಕೂಡ ಹೀನಯಾನ ಮತ್ತು ಮಹಾಯಾನಾಗಿ ಎರಡು ವಿಭಾಗಗಳಾಗಿ ಒಡೆದು ಹೋಗ್ತವೆ. ಸೊ ಅದು ಯಾವಾಗ ಒಡೆದು ಹೋಯಿತು, ಅದು 4ನೇ ಸಭೆಯಲ್ಲಿ ಒಡೆದು ಹೋಗಿದೆ, ಸರಿನಾ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಅಲ್ಲಿ 4 ತಂದು ಇಲ್ಲಿ 4 ಹಾಕಿ ಇಲ್ಲಿದ್ರೆ ಒಂದು ತೊಗೊಂಡೋಗಿ ಅಲ್ಲಿ ಹಾಕೋದು ಬೇಡ, ಸರಿನಾ. ಕನ್ಫ್ಯೂಷನ್ ಆಗೋದು ಬೇಡ, ಇದು ನೆನ್ಪಿಟ್ಕೊಳ್ಳಿ. ಜೈನ ಸಭೆಯಲ್ಲಿ ಮೊದಲನೇದರಲ್ಲೇ 2 ವಿಭಾಗಗಳಾಗ್ತವೆ, ಬೌದ್ಧರಲ್ಲಿ ಹೇಗೆ ಅಂದರೆ ಅಲ್ಲಿ 4ನೇದರಲ್ಲಿ ವಿಭಾಗ ಆಗ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಜೈನ ಧರ್ಮದ ಆಗಮ ಗ್ರಂಥಗಳ 2ನೇ ಸಂಕಲನವು ಕ್ರಿಸ್ತಶಕ 5ರಿಂದ 6ನೇ ಶತಮಾನದಲ್ಲಿ ಗುಜರಾತ್ನ ವಲ್ಲಭಿಯಲ್ಲಿ ನಡೆಯಿತು, ಸರಿನಾ. 2ನೇದಲ್ಲಿ ನಡೀತದೆ ಅಂದರೆ ವಲ್ಲಭಿಯಲ್ಲಿ ನಡೀತದೆ, ಮೊದಲನೇದಲ್ಲಿ ನಡೀತದೆ ಅಂತಂದರೆ ಈ ಪಾಟಲಿಪುತ್ರದಲ್ಲಿ ನಡೀತದೆ. ಈ ಸಂಕಲನವನ್ನು ದೇವಾರ್ಧಿಗನಿ ಕ್ಷಮಾಶ್ರಮಣ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಯಿತು, ಸರಿನಾ. ಯಾರ ಅಧ್ಯಕ್ಷತೆಯಲ್ಲಿ ಅಂತ ನೋಡಿದ್ರೆ ಇವರ ಅಧ್ಯಕ್ಷತೆಯಲ್ಲಿ, ಯಾವುದು ದೇವಾರ್ಗಿನಿ ಶ್ರಮಣ ಅನ್ನೋರ ಅಧ್ಯಕ್ಷತೆಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ಯಾವುದು 2ನೇ ಒಂದು ಜೈನ ಮಹಾಸಭೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ, ಇನ್ನೊಂದು, ಈ ಋಷಭನಾಥರು ಮೊದಲ ಜೈನ ತೀರ್ಥಂಕರಾಗಿದ್ದಾರೆ. ಇದರಲ್ಲಿ ಟೋಟಲಿ 24 ಜನ ತೀರ್ಥಂಕರ ಬರ್ತಾರೆ. 24ನೇದವರು ಯಾರು ಅಂತಂದರೆ ಈ ಮಹಾವೀರ ಸ್ವಾಮಿಗಳು. 23ನೇದವರು ಯಾರು ಅಂತ ನೋಡೋದಾದ್ರೆ ಪಾರ್ಶ್ವನಾಥ ಸ್ವಾಮಿಯವರು, ಅದಾಂತರ 2ನೇದವರು ಅಜಿತನಾಥ ಸ್ವಾಮಿಯವರು, ಅದಾಂತರ 1ನೇದವರು ಋಷಭನಾಥ ಅವರು, ಸರಿನಾ. ಇದನ್ನು ಕೇಳ್ತಾನೆ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಇಲ್ಲಿ ನಿಮಗೆ ಅಜಿತನಾಥ ಕೇಳಿಲ್ಲ, ಬಟ್ ಅಜಿತನಾಥ ಬಂದರೆ ಗೊತ್ತಿರಲಿ 2ನೇ ತೀರ್ಥಂಕರು ಅಂತ, ಸರಿನಾ. ಅವರ ಒಂದು ಚಿಹ್ನೆ ಯಾವುದು ಅಂದರೆ ಆನೆ ಅಂತ ಬರುತ್ತೆ, ಸರಿನಾ. ಹಾಗೆ ಮಹಾವೀರರ ಚಿಹ್ನೆ ಯಾವುದು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸಿಂಹ ಅಂತ ಹೇಳಬೇಕಾಗುತ್ತೆ, ಸರಿನಾ. ಆ್ಯಂಡ್ ದೆನ್ ಆರಂಭಿಕ ಮೌಖಿಕ ಸಂಕಲನ ಮತ್ತು ಪಠ್ಯಗಳ ವಿಭಜನೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು. ಆರಂಭಿಕ ಮೌಖಿಕ ಸಂಕಲನ, ಜಸ್ಟ್ ಇಲ್ಲಿ ಮಾತಾಡಿದ್ರೆ ಓಕೆ ಇದನ್ನೆಲ್ಲವೂ ಕೂಡ ಕೂಡ್ಸೋಣಪ್ಪ ಅಂತ ಹೇಳಿದ್ದೆ. ಯಾವಾಗ ಅಂದರೆ ಈ ಮೊದಲನೇ ಸಭೆಯಲ್ಲಿ ಎಲ್ಲಿ ನಡೆದಿದ್ದು, ಪಾಟಲಿಪುತ್ರದಲ್ಲಿ, ಸರಿನಾ. 2ನೇದು ನೆಕ್ಸ್ಟ್ ಸಂಘಟಿತ ಮತ್ತು ಲಿಖಿತ ಸಂಕಲನ ಎಲ್ಲಿ ಆಗ್ತದೆ ಅಂದರೆ ವಲ್ಲಭಿಯಲ್ಲಿ ನಡೀತದೆ, ಸರಿನಾ. 2ನೇ ಮಹಾಸಭೆ ಅಂತ ನಾವು ಹೇಳ್ತೀವಿ, ವಲ್ಲಭಿಯಲ್ಲಿ ಕಂಡುಬರುತ್ತೆ, ಗುಜರಾತಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಜಲಸಂಧಿ ಯಾವುದು ಅಂತ ಕೇಳಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಜಲಸಂಧಿ ಯಾವುದು, ಸಾಕಷ್ಟು ಸರಿ ಕೇಳಿದಾನಲ್ಲ, ಯಾವುದು, ಪಾಕ್ ಜಲಸಂಧಿ ಅಂತ ನಾವು ಹೇಳ್ತೀವಿ, ಸರಿನಾ. ಪಾಕ್ ಜಲಸಂಧಿ ಭಾರತದ ತಮಿಳುನಾಡು ರಾಜ್ಯ ಮತ್ತು ಬಂಗಾಳ ಕೊಲ್ಲಿಯಲ್ಲಿರುವ ಶ್ರೀಲಂಕಾದ ಉತ್ತರ ಭಾಗದ ನಡುವೆ ಕಂಡುಬರುತ್ತದೆ, ಸರಿನಾ. ಪಾಕ್ ಕೊಲ್ಲಿಯಲ್ಲಿದೆ ಅಂತಂದರೆ ಈ ಒಂದು ತಮಿಳುನಾಡಿನ ಅಕ್ಕಪಕ್ಕ ಕಂಡುಬರುತ್ತೆ, ಅಕ್ಕಪಕ್ಕ ಅಲ್ಲ ಪಕ್ಕ ಕಂಡುಬರುತ್ತೆ, ರೈಟ್ ಸೈಡಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಮನ್ನಾರ್ ಕೊಲ್ಲಿಯನ್ನು ಸಿಕ್ಕಿಂ ಕೊಲ್ಲಿಗೆ ಸಂಪರ್ಕಿಸುತ್ತದೆ, ಯಾವುದು, ಪಾಕ್ ಜಲಸಂಧಿ. ಆ್ಯಂಡ್ ದೆನ್ ಮನ್ನಾರ್ ಕೊಲ್ಲಿ ಮಾರ್ಗ ಅಂತ ಹೇಳ್ತೀವಿ. ಈ ಮನ್ನಾರ್ ಕೊಲ್ಲಿಯನ್ನು ಪಾಕ್ ಜಲಸಂಧಿಯನ್ನು ಸಂಪರ್ಕಿಸುತ್ತದೆ, ಯಾವುದು, ಇದು ಮನ್ನಾರ್ ಕೊಲ್ಲಿ ಮಾರ್ಗ. ಮತ್ತು ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುತ್ತದೆ, ಯಾವುದು, ಮನ್ನಾರ್ ಕೊಲ್ಲಿ ಮಾರ್ಗವು ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಇದಕ್ಕೆ ಏನಂತ ನಾವು ಕರಿತೀವಿ ಅಂದರೆ ಆಡಮ್ ಸೇತುವೆ ಅಂತ ಕರಿತೀವಿ, ಅಥವಾ ರಾಮ ಸೇತು ಅಂತ ನಾವು ಕರಿತೀವಿ, ಸರಿನಾ. ನಾವು ಹಿಂದೂ ಮೈಥಾಲಜಿ ಪ್ರಕಾರ ನಾವು ಏನಂತ ಕರಿತೀವಿ ಅಂತಂದರೆ ರಾಮ ಸೇತು ಅಂತ ಕರಿತೀವಿ. ಆ ಬ್ರಿಟಿಷರು ಏನಂತ ಇದನ್ನು ಕರೆದು ಹೋದ್ರು ಅಂತ ನೋಡೋದಾದ್ರೆ ಆಡಮ್ಸ್ ಬ್ರಿಡ್ಜ್ ಅಂತ ಕರೆದು ಹೋಗಿರ್ತಾರೆ, ಸರಿನಾ. ನೀವು ಕೇಳ್ಬೋದು ನಿಮಗೆ ರಾಮ ಸೇತುವೆಗೆ ಇರತಕ್ಕಂತಹ ಮತ್ತೊಂದು ಹೆಸರೇನು ಅಂತ ಕೇಳ್ಬೋದು, ಅಥವಾ ಆಡಮ್ ಸೇತುವೆಗೆ ಇರತಕ್ಕಂಥ ಇನ್ನೊಂದು ಹೆಸರೇನು ಅಂತ ಕೇಳ್ಬೋದು, ಸರಿನಾ. ಅವಾಗ ಎರಡು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ 10 ಡಿಗ್ರಿ ಚಾನಲ್ ಯಾವ 2 ಪ್ರದೇಶಗಳನ್ನು ಬೇರೆ ಮಾಡ್ತದೆ ಅಂತ ನೋಡೋದಾದ್ರೆ, ಒಂದು ಬಂಗಾಳ ಕೊಲ್ಲಿಯನ್ನು ಮತ್ತು ಅಂಡಮಾನ್ ಸಮುದ್ರವನ್ನು ಸಂಪರ್ಕಿಸುತ್ತದೆ, ಯಾವುದು, 10 ಡಿಗ್ರಿ ಚಾನಲ್, ಸರಿನಾ. ಒಂದು ಬಂಗಾಳ ಕೊಲ್ಲಿಯನ್ನು ಹಾಗೆ ಅಂಡಮಾನ್ ಸಮುದ್ರವನ್ನು ಸಂಪರ್ಕ ಮಾಡೋದು ಯಾವುದು ಅಂದರೆ 10 ಡಿಗ್ರಿ ಚಾನಲ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತ ನೋಡೋದಾದ್ರೆ ಈ 9 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್ ಅಂತ ಹೇಳ್ತೀವಿ. ಇದು ಯಾವುದನ್ನ ಸಂಪರ್ಕಿಸ್ತದೆ ಅಂತಂದರೆ ಇದು ಅರೇಬಿಯನ್ ಸಮುದ್ರದ ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನು ಸಂಪರ್ಕ ಮಾಡ್ತದೆ, ಯಾವುದು, ಈ 9 ಡಿಗ್ರಿ ಚಾನಲ್ ಅನ್ನೋದು. ಆ್ಯಂಡ್ ದೆನ್ ಲಕ್ಷದ್ವೀಪ ಗುಂಪಿನ ಕವರಟ್ಟಿ ಮತ್ತು ಮಿನಿಕಾಯಿಯನ್ನು ಪ್ರತ್ಯೇಕಿಸುತ್ತದೆ. ಇದನ್ನು ಕೇಳಿದ ನೋಡಿ, ಮಿನಿಕಾಯಿ ಮತ್ತು ಕವರಟ್ಟಿಯನ್ನು ಪ್ರತ್ಯೇಕಿಸ್ತಕ್ಕಂತಹ ಒಂದು ಚಾನಲ್ ಯಾವುದು ಅಂತ ಕೇಳಿದಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ 9 ಡಿಗ್ರಿ ಚಾನಲ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಮಲಕ್ಕಾ ಜಲಸಂಧಿ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನು ಸಂಪರ್ಕಿಸುತ್ತದೆ. ಆ್ಯಂಡ್ ದೆನ್ ಈ ಭಾರತಕ್ಕೆ ವಿಶೇಷವಾಗಿ ಅಂಡಮಾನ್ ನಿಕೋಬಾರ್ ಪ್ರದೇಶಕ್ಕೆ ಹತ್ತಿರದಲ್ಲಿದೆ, ಯಾವುದು, ಮಲಕ್ಕಾ ಅನ್ನೋದು. ಇಂಡೋನೇಷ್ಯಾನೇ ನಮಗೆ ಹತ್ತಿರ ಇದ್ದರೆ ಮತ್ತು ಅಲ್ಲಿರೋ ಕೊಲ್ಲಿಗಳು ನಮಗೆ ಹತ್ತಿರ ಇರಬೇಕಲ್ಲ. ಆ್ಯಂಡ್ ದೆನ್ ಇನ್ನೊಂದು, ಇದು ಕರೆಂಟ್ ಅಫೇರ್ಸಲ್ಲಿ ಇದೆ, ಇದನ್ನು ಕೇಳ್ಬೋದು ನಿಮಗೆ, ಯಾವುದು, ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ ಯಾವ 2 ದೇಶಗಳನ್ನು ಪ್ರತ್ಯೇಕಿಸುತ್ತದೆ ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಏನು ಅಂದರೆ ಇರಾನ್ ಮತ್ತು ಓಮಾನ್ ಅಂತ. ಇಲ್ಲಿದೆ, ಇರಾನ್ ಮತ್ತು ಓಮಾನ್ ಅನ್ನು ಪ್ರತ್ಯೇಕಿಸುತ್ತದೆ ಅಂತ ಹೇಳಬೇಕಾಗುತ್ತೆ ನೀವು, ಸರಿನಾ. ಸೊ ಏನಾದರೂ ನಿಮಗೆ ಜಲಭಾಗಗಳನ್ನು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಓಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿಯನ್ನು ಸಂಪರ್ಕಿಸುತ್ತದೆ, ಯಾವುದು, ಹಾರ್ಮುಜ್ ಜಲಸಂಧಿ. ಯಾಕೆ, ಇರಾನ್ ಇತ್ತೀಚೆಗೆ ಫುಲ್ ನ್ಯೂಸಲ್ಲಿತ್ತು. ಇರಾನ್ ಯಾರ ಜೊತೆ, ಇಸ್ರೇಲ್ ಜೊತೆ ಯುದ್ಧ, ಅದಾದ ನಂತರ USA ಜೊತೆ ಯುದ್ಧ. ಸೊ ಅದರ ಸಲುವಾಗಿ ಇರಾನ್ ಸ್ವಲ್ಪ ನ್ಯೂಸಲ್ಲಿ ಇರೋದ ಕಾರಣದಿಂದ ಈ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಅವರು ಬಂದ್ ಮಾಡಿದ್ರು ಎಷ್ಟೋ ದಿನಗಳ ಕಾಲ, ಸರಿನಾ. ಸೊ ಅದಕ್ಕೆ ನ್ಯೂಸಲ್ಲಿತ್ತು, ಇದನ್ನು ಕೇಳಬಹುದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಸುಂದಾ ಜಲಸಂಧಿ ಅಂತ ಕಂಡುಬರುತ್ತೆ. ಈ ಸುಂದಾ ಜಲಸಂಧಿ ಜಾವಾ ಸಮುದ್ರ ಮತ್ತು ಹಿಂದೂ ಮಹಾಸಾಗರವನ್ನು ಸಂಪರ್ಕಿಸುತ್ತದೆ, ಯಾವುದು, ಸುಂದಾ ಜಲಸಂಧಿ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಇದು ಇಂಡೋನೇಷ್ಯಾದ ಜಾವಾ ಮತ್ತು ಸುಮಾತ್ರಾ ದ್ವೀಪಗಳನ್ನು ಸಹ ಪ್ರತ್ಯೇಕ ಮಾಡುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋದಾದ್ರೆ, ಮೇಘಾಲಯದಲ್ಲಿ ಇತ್ತೀಚೆಗೆ ಯಾವ ಜಿಲ್ಲೆ ಅಥವಾ ಪಟ್ಟಣವು ಹೆಚ್ಚು ಕಲುಷಿತಗೊಂಡಿದೆ ಅಂತ ಕೇಳಿದ್ದಾನೆ. ಇವಾಗ IQAS
ಎಲ್ಸೆವಿಯರ್ ವರದಿ ಬಿಡುಗಡೆ ಮಾಡಿದ್ರಲ್ವಾ 2024ರಲ್ಲಿ, ಆ ವರದಿಯಲ್ಲಿ ಅತಿ ಹೆಚ್ಚು ಕಲುಷಿತ ನಗರ ಅಂತ ಯಾವುದನ್ನ ಘೋಷಣೆ ಮಾಡಿದ್ದಾರೆ ಅಂತ. ಸೊ ಯಾವುದನ್ನಂತಂದ್ರೆ ಬರ್ನಿ ಹಟ್ ಅಂತ ಬರ್ತದೆ, ಸರಿನಾ. ಬರ್ನಿ ಹಟ್ ಅಂತ ನಾವು ಹೇಳ್ತೀವಿ. ಆ ಬರ್ನಿ ಹಟ್ ಅನ್ನೋ ಒಂದು ಸಿಟಿಯನ್ನ ನಮ್ಮ ಭಾರತದ ಅತ್ಯಂತ ಕಲುಷಿತ ನಗರ ಅಂತ ಘೋಷಣೆ ಮಾಡಿದೆ. ಸರ್ ಏನು ಸರ್, ದೆಹಲಿಯಲ್ಲಿ ಹೆಚ್ಚು ಕಲುಷಿತ ಇಲ್ವಾ? ಹೌದು, ದೆಹಲಿಯನ್ನು ಕೂಡ ಒಂದು ಕಲುಷಿತ ಅಂತ ಘೋಷಣೆ ಮಾಡಿದೆ. ಯಾವೊಂದು ವಿಭಾಗದಲ್ಲಿ? ಅತಿ ಹೆಚ್ಚು ಕಲುಷಿತ ರಾಜಧಾನಿ ಅಂತ ಹೆಗ್ಗಳಿಕೆಗೆ ಅಪಖ್ಯಾತಿಗೆ ಇರೋದು ಇದೇ ನಮ್ಮ ದೆಹಲಿ. ನೆನ್ಪಿಟ್ಕೊಳ್ಳಿ, ಅತಿ ಹೆಚ್ಚು ಕಲುಷಿತ ಹೊಂದಿರತಕ್ಕಂಥ ರಾಜಧಾನಿ ಇಡೀ ಜಗತ್ತಿನಲ್ಲೇ ಒಂದು ರಾಜಧಾನಿ ಯಾವುದಾದ್ರೂ ಇದೆ ಅಂದರೆ ಅದು ದೆಹಲಿ. ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ನಿಮ್ಗೆ ಏನಾದರೂ ಸಿಟಿ ಕೇಳಿದ್ರೆ ಅಂದರೆ ಬರ್ನಿ ಹಟ್ ಅಂತ ಹೇಳಬೇಕಾಗುತ್ತೆ. ರಾಜಧಾನಿ ಅಂತ ಕೇಳಿದ್ರೆ ಅಂದರೆ ಅವಾಗ ನೀವು ಹೇಳಬೇಕಾಗುತ್ತೆ ದೆಹಲಿ ಅಂತ ಹೇಳಬೇಕಾಗುತ್ತೆ, ಸರಿನಾ. ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಕೇಂದ್ರೀಕೃತ ಬ್ರಿಟಿಷ್ ನಿಯಂತ್ರಣವನ್ನು ಯಾವ ಕಾಯ್ದೆಯ ಮೂಲಕ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಕೇಂದ್ರೀಕೃತ ನಿಯಂತ್ರಣ ಅಂತ ಬಂದರೆ 1773 ಬರಬೇಕಲ್ಲ. ಇದು 1773 ಹೇಗೆ ಅಂತಂದರೆ, ಅಲ್ಲಿರ್ತಕ್ಕಂಥ ಈ ಜಾನ್ ಕಂಪ್ನಿ ಏನಿದೆ ಅಲ್ವಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ, ಆ ಈಸ್ಟ್ ಇಂಡಿಯಾ ಕಂಪ್ನಿಯ ಮೇಲೆ ನಿರ್ದಿಷ್ಟ ಮಟ್ಟದಲ್ಲಿ ಇಷ್ಟಿಷ್ಟು ಈ ಅಧಿಕಾರಿಗಳ ಮೇಲೆ ಅಂತ ಅವರಿಗೆ ನಿಯಂತ್ರಣ ಮಾಡ್ತಾರೆ. ಬಟ್ ಕಂಪ್ಲೀಟ್ ಆಗಿ ಸೆಂಟ್ರಲೈಸ್ಡ್ ಎಸಿ ಅಂತ ನೀವು ಓದಿರ್ತೀರಲ್ವ, ಆ ರೀತಿ ಕೇಂದ್ರೀಕೃತವಾಗಿ ಬ್ರಿಟಿಷ್ ನಿಯಂತ್ರಣವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಯಾವುದು ಅಂದರೆ 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಕರಿತೀವಿ ನಾವು. ಯಾವುದು? ಪಿಟ್ಸ್ ಇಂಡಿಯಾ ಕಾಯ್ದೆ. ಸೊ ಇದರ ಮೂಲಕ ಅವರು ನಿಯಂತ್ರಣವನ್ನು ಸಾಧಿಸ್ತಾರೆ. ಯಾರು? ಬ್ರಿಟಿಷರು ಈ ಒಂದು ಜಾನ್ ಕಂಪ್ನಿಯ ಮೇಲೆ, ಸರಿನಾ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ ನಂತರ ಇದನ್ನು ಸಂಪೂರ್ಣವಾಗಿ ಜಾನ್ ಕಂಪ್ನಿಯಿಂದ ಆದ ಅಧಿಕಾರ ರಾಣಿಯ ಕೈಗೆ ಹೋಗಿರ್ತಕ್ಕಂಥ ಒಂದು ಕಾಯ್ದೆ ಯಾವುದು ಅಂತ ನಿಮ್ಗೆ ಕೇಳಿದ್ರೆ 1858ರ ಭಾರತ ಸರ್ಕಾರ ಕಾಯ್ದೆ ಅಂತ ನಾವು ಹೇಳ್ತೀವಿ, ಸರಿನಾ. ಅದು ಕೂಡ ಗೊತ್ತಿರಲಿ, ನೀವು ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ SRAM ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. SRAM ಅಂದರೆ ಏನು? ಸ್ಟ್ಯಾಟಿಕ್ ರ್ಯಾಂಡಮ್ ಎಸೆಸ್ ಮೆಮರಿ ಅಂತ. ಸೊ ಸಿಂಪಲ್ ಇದು. ಆ್ಯಂಡ್ ದೆನ್ SDRAM ಅಂತ ಕೇಳ್ತಾನೆ ನಿಮಗೆ. ಅವಾಗ ಕೇಳಿದಾಗಲೂ ಅವಾಗ ಕೂಡ ಸಿಂಪಲ್ ಆಗಿದೆ, ಏನಿಲ್ಲ, ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಎಸೆಸ್ ಮೆಮರಿ ಅಂತ. ಬಟ್ ನಲ್ಲಿ ಇದು ಗೊತ್ತಿರಲಿ ನಿಮಗೆ, RAM ಅಂದರೆ ಏನು ಅಂತ. ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತ, ಸರಿನಾ. ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅನ್ನೋದು ಗೊತ್ತಿರಲಿ ಇಲ್ಲಿ ನಿಮ್ಗೆ. ಹೇಗೆ ಅಂತಂದರೆ ಇದು SD ಬರುತ್ತೆ, S ಅಂತ ಬರುತ್ತೆ, ಇನ್ನೊಂದು E ಅಂತ ಬರುತ್ತೆ, EPROM ಅಂತ ಬರುತ್ತೆ, ಮತ್ತು ESD-ROM ಅಂತ ಬರುತ್ತೆ, ಇನ್ನೊಂದು 4-5 ಇದಾವೆ. ಅದೇನಿಲ್ಲ, ಎಲೆಕ್ಟ್ರಾನಿಕ್ ಅಂತ ಸೇರಿಸ್ತಾ ಹೋಗ್ಬೇಕು ನೀವು ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಮೊದಲು ಲೋಕಪಾಲ್ ಜಾರಿಗೆ ಬಂದಿತ್ತು ಅಂತ ಕೇಳಿದ್ದಾನೆ. ಲೋಕಪಾಲ್ ಯಾವಾಗ ಜಾರಿಗೆ ಬಂದಿತ್ತು? 1971ರಲ್ಲಿ ನಮ್ಮ ಯಾರು? ಮಹಾರಾಷ್ಟ್ರ. ಸೊ ಅಲ್ಲಿ ಜಾರಿಗೆ ಬಂದಿತ್ತು. ಮೊಟ್ಟ ಮೊದಲ ಬಾರಿಗೆ ಲೋಕಪಾಲ್ ಜಾರಿಗೆ ಬಂದಿರೋದು ಎಲ್ಲಿ ಅಂತಂದರೆ, ಲೋಕಾಯುಕ್ತ ಜಾರಿಗೆ ಬಂದಿರೋದು ಎಲ್ಲಿ ಅಂತಂದರೆ ಮಹಾರಾಷ್ಟ್ರದಲ್ಲಿ. ಲೋಕಪಾಲು ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೆ, ಲೋಕಾಯುಕ್ತ ಅನ್ನೋರು ರಾಜ್ಯ ಮಟ್ಟದಲ್ಲಿ ಇರ್ತಾರೆ, ಸರಿನಾ. ಲೋಕಾಯುಕ್ತ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದೆಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ. ಯಾವಾಗ ಅಂದರೆ 1971ರಲ್ಲಿ. ಇದು ಸಾಕಷ್ಟು ಸರಿ ಕೇಳಿದಾನೆ, ಇದು ಈಸಿ ಕ್ವಶನ್. ಇನ್ನೊಂದು ಲೋಕಪಾಲ್ ಆ್ಯಕ್ಟ್ ಅಂತ ಬರುತ್ತೆ, ಲೋಕಾಯುಕ್ತ ಆ್ಯಕ್ಟ್ ಅಂತ. ಅದು ಯಾವಾಗ ಬಂದಿತ್ತು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ 2013ರಲ್ಲಿ ಲೋಕಾಯುಕ್ತ ಆ್ಯಕ್ಟ್ ಅನ್ನೋದು ಬರುತ್ತೆ, ಸರಿನಾ. ಅದು ಕೂಡ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಲೋಕಾಯುಕ್ತ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 1984 ಅಂತ. ಅದು ಕೂಡ ಇಂಪಾರ್ಟೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆಯೋರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಸಂವಿಧಾನದ ಯಾವ ವಿಧಿಯು ಪುರಸಭೆಯ ನಿಗಮಗಳ ಸಂಯೋಜನೆಯನ್ನು ಉಲ್ಲೇಖಿಸುತ್ತದೆ ಅಂತ ಹೇಳಿದ್ದಾನೆ. ಸೊ ನಮ್ಮ ಭಾರತ ಸಂವಿಧಾನದ ಯಾವ ವಿಧಿ? ಪುರಸಭೆಗಳ ನಿಗಮಗಳ ಸಂಯೋಜನೆ. ಓಕೆ, ನಿಗಮಗಳ ಸಂಯೋಜನೆ ಬಗ್ಗೆ ಹೇಳೋದು ಯಾವುದು ಅಂತಂದರೆ 243S ಅನ್ನುವ ವಿಧಿ, ಸರಿನಾ. 243S ಅನ್ನುವ ವಿಧಿ ಇದ್ರ ಬಗ್ಗೆ ಹೇಳುತ್ತೆ. ಟೋಟಲಿ ಇಲ್ಲಿ ಪುರಸಭೆಗಳ ಬಗ್ಗೆನೇ ಹೇಳೋದಾದರೆ ಟೋಟಲಿ ಯಾವ್ಯಾವ ವಿಧಿ ಹೇಳ್ತವೆ ಅಂದರೆ 243P ಇಂದ 243 ಈ ಪುರಸಭೆಯ ಬಗ್ಗೆ ಹೇಳ್ತವೆ, ಸರಿನಾ. ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಸೊ ಇದೇ ಒಂದು 243 ಆರ್ಟಿಕಲಲ್ಲಿ ನಿಮಗೆ ಟೋಟಲಿ 3 ಭಾಗಗಳು ಕಂಡು ಬರ್ತವೆ. ಯಾವ್ಯಾವ ಭಾಗಗಳು? 9ನೇ ಭಾಗ ಪಂಚಾಯಿತಿ, 9A ಭಾಗ ಮುನ್ಸಿಪಾಲಿಟಿ, 9B ಭಾಗ ಸಹಕಾರಿ ಸಂಘಗಳು, ಸರಿನಾ. ಸೊ ಅದೆಲ್ಲದರೂ ಕೂಡ ಹೇಳೋದು ಯಾವುದು ಅಂತಂದರೆ ಇದೇ ಒಂದು 243 ವಿಧಿಯಲ್ಲಿ ಹೇಳ್ತದೆ. ಸೊ ಇನ್ನೊಂದು ನಿಮಗೆ ಕೇಳ್ತಾನೆ, ಯಾವ ವಿಧಿ ಅತ್ಯಂತ ಉದ್ದವಾದ ಅತಿ ಸುದೀರ್ಘವಾದ ವಿಧಿಯಾಗಿದೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ 243 ವಿಧಿ, ಸರಿನಾ. 243 143 ಅಲ್ಲ, 243 ಅತಿ ದೀರ್ಘವಾಗಿದೆ, ಸುದೀರ್ಘವಾಗಿದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಹೂ ಪ್ರಪೋಸ್ಡ್ ಅಡಿಬಯೋಟಿಕ್ ಎಫೆಕ್ಟ್ ಅಂತ ಕೇಳಿದ್ದಾನೆ. ಅಡಿಬಯೋಟಿಕ್ ಎಫೆಕ್ಟನ್ನು ಪ್ರಪೋಸ್ ಮಾಡಿದವರು ಯಾರು ಅಂತ, ಸರಿನಾ. ಯಾರು ಅಂತ ನೋಡೋದಾದರೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಯಾರು ಅಂದರೆ ಜೇಮ್ಸ್ ಪ್ರೆಸ್ಕಾಟ್ ಜೌಲ್ ಅನ್ನೋರು, ಅದಾದ ನಂತರ ಇನ್ನೊಂದು ವಿಲಿಯಂ ಥಾಮ್ಸನ್ ಅನ್ನುವ ವ್ಯಕ್ತಿಗಳು, ಸರಿನಾ. ಇವರಿಬ್ಬರು ಅದನ್ನು ಪ್ರಪೋಸ್ ಮಾಡ್ತಾರೆ. ಅದನ್ನು ಇಬ್ಬರನ್ನು ಕೂಡ ಹೇಗೆ ಅಂತಂದರೆ ಪ್ರಸ್ತಾವನೆ ಮಾಡ್ತಾರೆ, ಸರಿನಾ. ಸೊ ಅದು ಎಂದರೆ ಏನು? ಅಡಿಬಯೋಟಿಕ್ ಅಂತಂದರೆ ಏನು ಅಂದರೆ ಶಾಖ ವಿನಿಮಯವಿಲ್ಲದ ಉಷ್ಣಬಲ ವಿಜ್ಞಾನ ಪ್ರಕ್ರಿಯೆ ಅಂತ ನಾವು ಹೇಳ್ತೀವಿ, ಸರಿನಾ. ಇದು ಕೂಡ ಗೊತ್ತಿರಲಿ, ಬಟ್ ಇವ್ರ ಹೆಸರು ನೀನು ತಿಳ್ಕೊಳ್ಳಿ. ಯಾರಾದರೂ ಒಂದು ಜೌಲು, ಇನ್ನೊಂದು ಯಾರು ಅಂತಂದರೆ ಥಾಮ್ಸನ್ ಅನ್ನೋರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತದ ಪರ್ಯಾಯ ದ್ವೀಪದ ದಕ್ಷಿಣಕ್ಕೆ ಯಾವ ಜಲಮೂಲವಿದೆ ಅಂತ ಕೇಳಿದ್ದಾನೆ. ಇದೆಂಥ ಈಸಿ ಕ್ವಶನ್ ಇದು. ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮಕ್ಕೆ ಅರಬ್ಬಿ ಮಹಾಸಮುದ್ರ ಇದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ, ಉತ್ತರಕ್ಕೆ ಇದ್ರೇನು ಹಿಮಾಲಯ ಇದೆ, ಮುಗೀತು.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಖಂಜರ್ ವ್ಯಾಯಾಮದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಸೊ ಈ ಶಿಫ್ಟಲ್ಲಿ ಇನ್ನೊಂದು ಬ್ಯೂಟಿಫುಲ್ ಏನು ಅಂತಂದರೆ, ಬ್ಯೂಟಿ ಅಲ್ಲ ಆ್ಯಕ್ಚುಲಾಗಿ ಅದು ಚೆನ್ನಾಗಿಲ್ಲ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಿದ್ದಾವೆ ಈ ಶಿಫ್ಟಿನವರಿಗೆ. ಸ್ಪೆಷಲಿ ಇವತ್ತಿನ ಫಸ್ಟ್ ಶಿಫ್ಟಿನವ್ರು ಏನಿದಾರಲ್ವಾ, ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಳು ಬಂದಿದ್ದಾವೆ. ಸ್ಟೇಟ್ಮೆಂಟ್ ಮೂಲಕ ಸ್ವಲ್ಪ ಟೈಮ್ ವೇಸ್ಟ್ ಆಗೋ ರೀತಿ ಕೊಟ್ಟಿದ್ದಾನೆ. ಮೇ ಬಿ ಈ ರೀತಿ ಕೊಟ್ಟಿದ್ದಾನೆ ಅಂದರೆ ಮ್ಯಾಥ್ಸ್ ಈ ಶಿಫ್ಟಿನವ್ರಿಗೆ ಈಸಿ ಇರುತ್ತೆ, ಮ್ಯಾಥ್ಸ್ ಈಸಿ ಇರುತ್ತೆ. ಯಾಕೆಂದರೆ ಮ್ಯಾಥ್ಸಲ್ಲಿ ಏನಾದರೂ ಈಸಿ ಕೊಟ್ಟ ಅಂತಂದರೆ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕೊಡೋದು ಮತ್ತು ಇಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ರೀತಿ ಕ್ವಶನ್ಗಳನ್ನ ಕೊಡ್ತಾನೆ. ಇಫ್ ಏನಾದರೂ ಇಲ್ಲಿ ಈಸಿ ಇತ್ತು ಅಂತಂದರೆ, ಈ ಜಿ ಕೆ ಕ್ವಶನ್ಗಳಲ್ಲಿ ಏನಾದರೂ ಈಸಿ ಇತ್ತು ಅಂದರೆ ಪಕ್ಕ 100ಕ್ಕೆ 100 ನಿಮಗೆ ಮ್ಯಾಥ್ಸ್ ಕ್ವಶನ್ಗಳು ಹಾರ್ಡ್ ಕೊಟ್ಟಿರ್ತಾನೆ. ಸರಿನಾ, ಹಾರ್ಡ್ ಅಂತ ಅನ್ನೋದಕ್ಕಿಂತ ಒಂದು ರೀತಿ ಮಾಡ್ರೇಟ್ಗಿಂತ ಸ್ವಲ್ಪ ಅಬೋವ್ ಲೆವೆಲ್ ಕೊಟ್ಟಿರ್ತಾನೆ, ಯಾಕೆಂದರೆ ಟೈಮ್ ವೇಸ್ಟ್ ಆಗಬೇಕು ಅನ್ನೋದು ರೀತಿಯಿಂದ. ಇಲ್ಲಿ ಖಂಜರ್ ವ್ಯಾಯಾಮದ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಅಂತ, ಮೀನ್ಸ್ ಅದರಲ್ಲಿ ಯಾವ ಹೇಳಿಕೆ ತಪ್ಪು ಅಂತ. ಸೊ ಅದರಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬನ್ನಿ. ಏನು ಈ ಖಂಜರ್ ವ್ಯಾಯಾಮ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತಂದರೆ, ಒಂದು ನಮ್ಮ ಭಾರತ, ಹಾಗೆ ಇನ್ನೊಂದು ಕಿರ್ಗಿಸ್ತಾನ್. ಸರಿನಾ, ಖಂಜರ್ ಕಿರ್ಗಿಸ್ತಾನ್, ಖಂಜರ್ ಕಿರ್ಗಿಸ್ತಾನ್ ಅಂತ ನೆನ್ಪಿಟ್ಕೊಂಡ್ಬೇಡಿ. ಇದು ಎರಡೂ ದೇಶಗಳ ನಡುವಿನ ರಕ್ಷಣಾ ಸಹಕಾರ ಮತ್ತು ಪರಸ್ಪರ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ದ್ವಿಪಕ್ಷೀಯ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಯಾವುದು? ಖಂಜರ್ ವ್ಯಾಯಾಮ. ಇದು ಸಾಕಷ್ಟು ನ್ಯೂಸಲ್ಲಿತ್ತು. ಆ್ಯಂಡ್ ದೆನ್ ಇದು ಎಲ್ಲಿ ನಡೆದಿತ್ತು ಈ ವರ್ಷ? ಈ ಖಂಜರ್ ವ್ಯಾಯಾಮ ಯಾವ ಒಂದು ದೇಶದಲ್ಲಿ ನಡೆದಿತ್ತು ಅಥವಾ ಯಾವ ಒಂದು ಸ್ಥಳದಲ್ಲಿ ನಡೆದಿತ್ತು? ಇದು ಕಿರ್ಗಿಸ್ತಾನದಲ್ಲಿ ನಡೆದಿದೆ. ಈ ಕಿರ್ಗಿಸ್ತಾನದ ಟೋಕ್ಮೋಕ್ ಎಂಬುವ ಒಂದು ಸ್ಥಳದಲ್ಲಿ ಈ ಒಂದು ವ್ಯಾಯಾಮ ನಡೆದಿದೆ. ಸರಿನಾ, ಎಲ್ಲಿ? ಕಿರ್ಗಿಸ್ತಾನದ ಟೋಕ್ಮೋಕ್ ಎಂಬ ಒಂದು ಸ್ಥಳದಲ್ಲಿ ಇದನ್ನು ನಡೆದಿದೆ. ಇದು ಎಷ್ಟನೇ ಆವೃತ್ತಿ ಆಗಿತ್ತು? 12ನೇ ಆವೃತ್ತಿ ಆಗಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಆವೃತ್ತಿ ಅಂದರೆ ಇಂಪಾರ್ಟೆಂಟ್ ಇದೆ. ಇಂದ್ರ ಆವೃತ್ತಿ, ಇಂದ್ರ ಎಕ್ಸಸೈಸ್ ಏನಿದೆಯಲ್ವಾ, ಅದು 14ನೇ ಆವೃತ್ತಿ ಆಗಿದೆ. ಅದನ್ನು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಅದಾದ ನಂತರ ಈ ಖಂಜರ್ ಆವೃತ್ತಿ 17ನೇ ಆವೃತ್ತಿ ಆಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಆವೃತ್ತಿಗಳನ್ನು ಕೂಡ ಕೇಳ್ತಾನೆ, ನಿಮಗೆ ಪ್ರಶ್ನೆ ಬರುತ್ತೆ. ಮತ್ತು ಇದು ಭಯೋತ್ಪಾದನಾ ನಿಗ್ರಹ ಮತ್ತು ವಿಶೇಷ ಪಡೆಗಳ ಕಾರ್ಯಾಚರಣೆಗಳ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿತ್ತು. ವಿಶೇಷವಾಗಿ ಸ್ಕೈಪಿಂಗ್, ಸಂಕೀರ್ಣ ಕಟ್ಟಡ ಹಸ್ತಕ್ಷೇಪ ಮತ್ತು ಪರ್ವತ ಕರಕುಶಲತೆಯಂತಹ ಪರ್ವತ ಮತ್ತು ನಗರ ಯುದ್ಧ ಕೌಶಲ್ಯಗಳಲ್ಲಿ ತರಬೇತಿ ನೀಡುವ ಮೂಲಕ ಭಾಗವಹಿಸುವ ಭಾರತೀಯ ಸೈನಿಕರು ಬರ್ತ್ ಸ್ಕಾರ್ಪಿಯನ್ ಬ್ರಿಗೇಡ್. ಇದನ್ನು ಕೇಳಬಹುದು ನೋಡಿ, ನಿಮಗೆ ಯಾವ ಒಂದು ಬ್ರಿಗೇಡಲ್ಲಿ ಭಾಗವಹಿಸಿತ್ತು ಈ ಒಂದು ಕಿರ್ಗಿಸ್ತಾನದವ್ರದ್ದು ಅಂತ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಸ್ಕಾರ್ಪಿಯನ್ ಬ್ರಿಗೇಡ್ ಅಂತ ಹೇಳಬೇಕಾಗುತ್ತೆ. ಹಾಗೆ ನಮ್ಮ ಇಂಡಿಯಾದ ಯಾರು ಭಾಗವಹಿಸಿದ್ರು ಅಂತ ನೋಡಿದ್ರೆ ಪ್ಯಾರಾಚೂಟ್ ರೆಜಿಮೆಂಟ್ ಅವರು ಭಾಗವಹಿಸಿದ್ರು. ಸರಿನಾ, ಇಂಡಿಯನ್ ಸೈನಿಕರು ಅಂತ ನಾವು ಜಸ್ಟ್ ಹೇಳೋದಲ್ಲದೆ ಅದರಲ್ಲಿ ಪ್ಯಾರಾಚೂಟ್ ರೆಜಿಮೆಂಟ್ ಅಂತ ಹೇಳಬೇಕಾಗುತ್ತೆ. ಅವ್ರದ್ದು ಕಿರ್ಗಿಸ್ತಾನ ಅವ್ರದ್ದು ಸ್ಕಾರ್ಪಿಯನ್ ಬ್ರಿಗೇಡ್ ಅಂತ ಹೇಳ್ತೀವಿ. ಸರಿನಾ, ಸ್ಕಾರ್ಪಿಯೋ ಅಂತಂದರೆ ಏನು? ಚೇಳು ಅಲ್ವಾ ಇಂಗ್ಲೀಷಲ್ಲಿ, ಸಾರಿ ಕನ್ನಡದಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಇನ್ನೊಂದು ಈ ಸಾರನಾಥದ ಒಂದು ಸ್ತೂಪವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದಾನೆ ಅಂತೆ. ಸೊ ಸಾರನಾಥದ ಸ್ತೂಪವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಈ ನಮ್ಮ ರಾಜ ಅಶೋಕ. ಸರಿನಾ, ಯಾರು ಅಂದರೆ ಚಕ್ರವರ್ತಿ ಅಶೋಕರು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಧಮೇಕ್ ಸ್ತೂಪ ಅಂತ ಬರುತ್ತೆ ಒಂದು, ಇದನ್ನು ಕೇಳಿದ ನೋಡಿ. ಮೊನ್ನೆ ಯಾವುದು UP ಪೊಲೀಸ್ ಎಕ್ಸಾಮ್ ಆಯಿತಾ ಅಥವಾ ಬಿಹಾರ್ ಪೊಲೀಸ್ ಎಕ್ಸಾಮ್ ಆಯಿತಾ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ, ಆ ಕ್ವಶನ್ ಪೇಪರಲ್ಲಿ ಕೇಳಿದ್ದ ಇದು ಧಮೇಕ್ ಸ್ತೂಪ ಯಾವ ಒಂದು ಪ್ರದೇಶದಲ್ಲಿದೆ ಅಂತ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ. ಯಾವ ಒಂದು ಊರಲ್ಲಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಹಾಗೆ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಇನ್ನೊಂದು ಶಿಫ್ಟಲ್ಲಿ ಕೇಳಿದ್ದಾರೆ. ಸರಿನಾ, ಸೊ ಅವಾಗ ಇದನ್ನು ನೆನ್ಪಿಟ್ಕೊಳ್ಳಿ. ಅಶೋಕನ ಇದನ್ನು ಸ್ಥಾಪನೆ ಮಾಡ್ತಾನೆ, ಯಾವುದು? ಧಮೇಕ್ ಸ್ತೂಪವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾನೆ ಅಂತ ನೋಡಿದ್ರೆ ವಾರಣಾಸಿ. ಸರ್ ನಾನು ಬನಾರಸ್ ಅಂತ ಓದಿದ್ದೀನಿ. ಹೌದು ಸರ್, ಅವಾಗಿನ ಬನಾರಸ್, ಈಗಿನ ವಾರಣಾಸಿ. ಸರಿನಾ, ಎರಡು ಕೂಡ ಸೇಮ್ ಅದೇ ಹೆಸರು. ಈಗಿನ ಒಂದು ವಿಜಯಪುರ, ಆಗಿನ ಬಿಜಾಪುರ ಆಗಿರಲಿಲ್ವಾ? ಸೊ ಹಾಗೆ ಈಗಿನ ಒಂದು ಕಲಬುರಗಿ, ಆಗಿನ ಒಂದು ಗುಲ್ಬರ್ಗ ಆಗಿರಲಿಲ್ವಾ? ಹಾಗೆ ಈಗಿನ ಒಂದು ಬೆಂಗಳೂರು, ಆಗಿನ ಒಂದು ಬೆಂದಕಾಳೂರು ಆಗಿರಲಿಲ್ವಾ? ಹಾಗೆ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ರ ವಿಶ್ವಸುಂದರಿ ಸ್ಪರ್ಧೆಯು ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಿತು. ಎಷ್ಟನೇ ಆವೃತ್ತಿ ಆಗಿತ್ತು? 72ನೇ ಆವೃತ್ತಿ ಆಗಿತ್ತು. ಕೇಳಿ ರಟ್ಟ ಹೊಡೆದಾಗಿದೆ, ಮೀನ್ಸ್ ಬೈಪೆಟ್ ಆಗಿಬಿಟ್ಟಿದೆ ತಲೆಯಲ್ಲಿ. ಈ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಅಂತ. ಯಾರು ಲಾಸ್ಟ್ ಇಯರ್ ನಮ್ಮ ಮಿಸ್ ಇಂಡಿಯಾ ಆಗಿದ್ರಲ್ಲ, ಯಾರು ಅವ್ರು ಮಿಸ್ ಇಂಡಿಯಾದವರು? ಇದೇ ನಂದಿನಿ ಗುಪ್ತಾ ಅಲ್ವಾ? ಸೊ ಇವ್ರು ಯಾವ ರಾಜ್ಯದವರು? ನಂದಿನಿ ಗುಪ್ತಾ ರಾಜಸ್ಥಾನದವರಲ್ಲ, ಚೆನ್ನಾಗಿದಾರಲ್ವಾ? ಸರಿನಾ, ಸೊ ಇವರು ಭಾಗವಹಿಸಿದ್ರು, ಬಟ್ ಇವರು ಗೆಲ್ಲಿಲ್ಲ. ಬಟ್ ಗೆದ್ದವ್ರು ಯಾರು ಅಂತ ನೋಡೋದಾದ್ರೆ ಈ ಥಾಯ್ಲೆಂಡಿನ ಓಪೆಲ್ ಸುಚೇತಾ ಚುವಾಂಗ್ಶ್ರೀ ಅಂತ ನಾವು ಹೇಳ್ತೀವಿ. ಸರಿನಾ, ಓಪೆಲ್ ಸುಚಾತಾ ಚುವಾಂಗ್ಶ್ರೀ. ನಮ್ಮ ಒಂದು ಭಾರತದ ಒಂದು ಹೆಸರು ಹೇಳೋದಾದ್ರೆ ಸುಜಾತ ಅಂತ ಇಲ್ಲಿ ಪ್ರೊನೌನ್ಸ್ ಆಗುತ್ತೆ ಸ್ವಲ್ಪ, ಬಟ್ ಸುಜಾತ ಅಲ್ಲ, ಇದು ಸುಚಾತ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ, ಸೊ ಇವರು 2025ರ ವಿಶ್ವಸುಂದರಿ ಮಿಸ್ ವರ್ಲ್ಡ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಈ ಮಿಸ್ ವರ್ಲ್ಡ್ ಕಿರೀಟವನ್ನು ಆಯೋಜನೆ ಮಾಡೋರು ಯಾರು ಅಂತ ನೋಡೋದಾದರೆ ನಮ್ಮ ಭಾರತ ಇದನ್ನು ಆಯೋಜನೆ ಮಾಡಿದೆ ಈ ವರ್ಷ. ಬಟ್ ಅದನ್ನು ಕೊಡೋರು ಯಾರು ಅಂತಂದರೆ ಇಂಗ್ಲೆಂಡ್ ಅವರು ಕೊಡ್ತಾರೆ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗಾದರೆ 2024ರಲ್ಲಿ ಯಾರು ವಿನ್ ಆಗಿದ್ರು? ಇದನ್ನು ಪ್ರಿಜಿಸ್ಕೋವಾ ಅಂತ ಬರ್ತಾರೆ. ಸರಿನಾ, ಸೊ ಅವರು ಇದನ್ನು ಇಲ್ಲಿದೆ ನೋಡಿ, ಕ್ರಿಸ್ಟನಾ ಪ್ರಿಜ್ಕೋವಾ ಅವರು ಇದನ್ನು ವಿನ್ ಆಗಿದ್ರು. ಸೊ ಅವರೇ ಈ ವರ್ಷ ಇವರಿಗೆ ಕಿರೀಟದಾನ ಕೂಡ ಮಾಡಿದರು. ಅದನ್ನು ಫೋಟೋ ಕೂಡ ಹಾಕಿದ್ದೀನಿ, ಒಂದ್ಸರಿ ನೋಡ್ಕೊಂಡ್ಬಿಡಿ. ಯಾರು? ಕ್ರಿಸ್ಟನಾ ಪ್ರಿಸ್ಕೋವಾ ಯಾರು ಅಂತಂದರೆ ಇವರು. ಅದಾದ ನಂತರ ಓಪೆಲಾ ಸುಚೇತಾ ಚೌಂಗ್ಶ್ರೀ ಅನ್ನೋರು ಯಾರು ಅಂತಂದರೆ ಈ ಕೆಳಗಡೆ ಕೂತವರು. ಸರಿನಾ,
ಮಿಸ್ ವರ್ಲ್ಡ್ ಸುಮ್ಮನೆ ಹೇಳ್ತಾರೆ, ಅದಕ್ಕಿಂತ ಚೆನ್ನಾಗಿರೋರು ಇದ್ದಾರೆ ನಮ್ಮ ಭಾರತದಲ್ಲಿ ಇನ್ನೂ ಎಷ್ಟೋ ಜನ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಅತ್ಯಂತ ಚಿಕ್ಕ ಸೂಕ್ಷ್ಮ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂತ ನೋಡಿದ್ರೆ ವಿಟಮಿನ್, ಕಾರ್ಬೋಹೈಡ್ರೇಟ್, ಕೊಬ್ಬು ಅಥವಾ ಪ್ರೋಟೀನ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವಿಟಮಿನ್ ಆಗುತ್ತೆ, ಸರಿನಾ, ಜೀವಸತ್ವಗಳು ಅಂತ ಆಗುತ್ತೆ. ದೇಹಕ್ಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿರುವುದರಿಂದ ಅವುಗಳನ್ನು ಸೂಕ್ಷ್ಮ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಯಾವುದನ್ನ? ವಿಟಮಿನ್ಗಳನ್ನು, ಸರಿನಾ. ಮೈಕ್ರೋನ್ಯೂಟ್ರಿಯೆಂಟ್, ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಂತ ನೀವು ಹೇಳಿದ್ರಲ್ಲ, ಸೊ ಅದರಲ್ಲೇ ಬರುತ್ತೆ ಇದು ಮೈಕ್ರೋದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಚಾಗೋಸ್ ದ್ವೀಪಗಳ ವಿವಾದ ಯಾವ ದೇಶಗಳ ನಡುವೆ ಇದೆ? ಇದನ್ನು ನಾನೇ ಒಂದು 10-15 ಸರಿ ಹೇಳಿದ್ದೀನಿ ಅನಿಸುತ್ತೆ. ಇದು ಈಸಿ ಕ್ವಶನ್ ಇದು ಕೂಡ. ಸೊ ಮಾರಿಷಿಯಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಮಧ್ಯ ವಿವಾದ ಇದೇ ಅಲ್ಲ, ಇತ್ತು. ಯಾಕೆಂದರೆ ವಿವಾದ ಬೇಡಪ್ಪ, ನೀವರೇ ಆರಾಮಿರಿ ಅಂತೇಳಿ ಇವರು ಯಾರು ಯುನೈಟೆಡ್ ಕಿಂಗ್ಡಮ್ ಅವರು ಚಾಗೋಸ್ ದ್ವೀಪಗಳ ಒಂದು ಮಾಲೀಕತ್ವವನ್ನು ಮಾರಿಷಿಯಸ್ಗೆ ಬಿಟ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಆರಾಮಾಗಿ. ಇಲ್ಲಿವರೆಗೂ ಕೂಡ 2024 ಕೂಡ ಈ ಚಾಗೋಸ್ ದ್ವೀಪಗಳ ಮೇಲೆ ಅಧಿಕಾರವನ್ನು ಸಾಧಿಸ್ತಕ್ಕಂತಹ ಒಂದು ದೇಶ ಯಾವುದು ಅಂದರೆ ಯುನೈಟೆಡ್ ಕಿಂಗ್ಡಮ್, ಸರಿನಾ. ಸೂರ್ಯ ಮುಳುಗದ ನಾಡು ಅಂತ ನಾವು ಕರಿತೀವಿ ಇವರನ್ನು, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೀವಿ ಯಾರನ್ನ? ಯುನೈಟೆಡ್ ಕಿಂಗ್ಡಮ್ ಅವರನ್ನು, UK ಅವರನ್ನು ನೆನ್ಪಿಟ್ಕೊಳ್ಳಿ, ಸರಿನಾ. ಇಡೀ ಜಗತ್ತನ್ನೇ ಆಳದವರು ಯಾರು ಅಂತಂದರೆ ಇದೇ ಒಂದು UK ಅವರು. ಇಡೀ ಜಗತ್ತಿನಲ್ಲಿ ಸಾಕಷ್ಟು ಒಂದು 54 ದೇಶಗಳಲ್ವಾ, 54 ದೇಶಗಳಿಗೆ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡಲಿಕ್ಕೆ ಒಂದು ಹೇಳ್ಕೊಟ್ಟವ್ರು ಯಾರು ಅಂದರೆ UK ದವರು, ಸರಿನಾ. ಅಷ್ಟು ದೇಶಗಳನ್ನ ಆಳ್ವಿಕೆ ಮಾಡಿ ಹೋಗಿದ್ದಾರೆ ಇವರು. ಕಾಮನ್ವೆಲ್ತ್ ರಾಷ್ಟ್ರಗಳು ಏನೇನಿದಾವಲ್ವಾ, ಆ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಎಲ್ಲ ದೇಶಗಳನ್ನು ಕೂಡ ಆಳ್ವಿಕೆ ಮಾಡಿದವರು ಇವರೇ, UK ಅವರು, ಸರಿನಾ. ನಮ್ಮ ಭಾರತ ದೇಶ ಕೂಡ ಕಾಮನ್ವೆಲ್ತಲ್ಲಿ ಇದೆಯಲ್ಲ, ನಮ್ಮನ್ನು ಕೂಡ ಆಳ್ವಿಕೆ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಇದೆಯಾ? ಹೌದು, ಅವರನ್ನು ಕೂಡ ಆಳ್ವಿಕೆ ಮಾಡಿದ್ದಾರೆ ಇವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾರ್ಚ್ 2024 ವೇಳೆಗೆ ಭಾರತದ ಅತಿ ಎತ್ತರದ ರೈಲ್ವೆ ಸೇತುವೆ ಯಾವುದು ಅಂತ ಕೇಳಿದ್ದಾನೆ. ಸೊ ಯಾವೊಂದು ಸೇತುವೆ? ಚಿನಾಬ್ ರೈಲು ಸೇತುವೆ ಅಂತ ನಾವು ಹೇಳ್ತೀವಿ, ಸರಿನಾ. ಚಿನಾಬ್ ರೈಲು ಸೇತುವೆಯನ್ನು ಉದ್ಘಾಟನೆ ಮಾಡಿದವರು ಯಾರು? ನಮ್ಮ ಭಾರತದ ಪ್ರಧಾನಮಂತ್ರಿ. ಸೊ ಇದು ಎಲ್ಲಿ ಕಂಡು ಬರುತ್ತೆ? ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಯಾವ ಒಂದು ನದಿಗೆ ಅಡ್ಡಲಾಗಿ ಇದನ್ನು ಕಟ್ಟಲಾಗಿದೆ ಅಂತ ನೋಡೋದಾದರೆ ಚಿನಾಬ್ ನದಿಗೆ ಇದನ್ನು ಅಡ್ಡಲಾಗಿ ಕಟ್ಟಲಾಗಿದೆ, ಸರಿನಾ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಯಾವುದು ಅಂತ ಕೇಳಿದ್ದಾನೆ. ಸೊ ಯಾವುದು ಅಂದರೆ ಚಂಪಾರಣ್ಯ ಸತ್ಯಾಗ್ರಹ ಎಷ್ಟರಲ್ಲಿ ನಡೀತು ಅಂದರೆ 1917ರಲ್ಲಿ ನಡೀತು. ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವ್ರು ಯಾರು ಅಂದರೆ ರಾಜ್ಕುಮಾರ್ ಶುಕ್ಲಾ ಅಂತ ಹೇಳ್ತೀವಿ. ಜಸ್ಟ್ ಅದರಲ್ಲಿ ಹೋಗಿ ಗೆಸ್ಟ್ ಆಗಿ ನಿಂತವ್ರು ಯಾರು ಅಂತ ನೋಡಿದರೆ ಮಹಾತ್ಮ ಗಾಂಧೀಜಿಯವರು ಅಂತ ಹೇಳ್ತೀವಿ, ಸರಿನಾ. ಇದನ್ನು ತೀನ್ ಖಾತಿಯಾ ಅಂತ ನಾವು ಕರಿತೀವಿ. ಏನು ಅಂತಂದರೆ 20 ಬಿಘೆ ಭೂಮಿಯಲ್ಲಿ ಇವಾಗ ಒಂದಿಷ್ಟು ಭೂಮಿ ಇದೆ ಅಂದರೆ ಇದರಲ್ಲಿ 20 ಭಾಗಗಳನ್ನು ಮಾಡ್ಕೊಳ್ಳಿ ನೀವು, ಸರಿನಾ. 20 ಭಾಗಗಳು, 1 2 3 4 5 ಸಾರಿ ಓಕೆ, ಇಲ್ಲಿ 20 ಭಾಗಗಳಂತ ಅಂದ್ಕೊಳ್ಳಿ. ಆ 20 ಭಾಗಗಳಲ್ಲಿ 3 ಭಾಗವನ್ನು ನೀವು ಈ ನೀಲಿ ಬೆಳೆಯನ್ನು ಅಥವಾ ಇಂಡಿಗೋ ಬೆಳೆಯನ್ನು ಬೆಳಿಬೇಕು ಅಂತ ಬ್ರಿಟಿಷರು ಕಡ್ಡಾಯ ಮಾಡಿದರು, ಸರಿನಾ. ಅದನ್ನು ಬೆಳೆಯೋಕ್ಕೆ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಅದು ಎಲ್ಲೆಲ್ಲಿ ಬೆಳೀತಾರಲ್ವ ಆ ಭೂಮಿ ಹೇಗೆ ಅಂದರೆ ಬಂಜರು ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಸೊ ಅದಕ್ಕೆ ಇವಾಗ ಈ ವರ್ಷ ಇಲ್ಲಿ ಬೆಳೆದ್ರೆ ಮತ್ತೊಂದು ವರ್ಷ ಇಲ್ಲಿ ಬೆಳಿಬೇಕು ತಾನೇ ಅದನ್ನು. ಸೊ ಮೀನ್ಸ್ ಇದು ಡೆಡ್ಡೇ ಅದು ಹೇಗೆ ಅಂದರೆ ಫ್ಯೂಕಂಡ್ ಅಂತ ನಾವು ಹೇಳ್ತೀವಿ, ಅನ್ಫರ್ಟೈಲ್ ಅಂತ ನಾವು ಹೇಳ್ತೀವಿ. ಸೊ ಆ ರೀತಿ ಆಗ್ತಾ ಇತ್ತು. ಸೊ ಅದಕ್ಕೆ ರೈತರು ದಂಗೆಯನ್ನು ಎದ್ದಿರ್ತಾರೆ, ಸರಿನಾ. ಅದರ ನೇತೃತ್ವವನ್ನು ವಹಿಸ್ಕೊಂಡವ್ರು ಯಾರು ಅಂದರೆ ರಾಜ್ಕುಮಾರ್ ಶುಕ್ಲಾ ಅವರು. ಅವರಿಗೆ ಆ ರಾಜ್ಕುಮಾರ್ ಶುಕ್ಲಾ ಅವರು ಸ್ವಲ್ಪ ಹೆಲ್ಪನ್ನು ಬಯಸಿದ್ದು ಯಾರಿಂದ ಅಂತಂದರೆ ಈ ಮಹಾತ್ಮ ಗಾಂಧೀಜಿಯವರಿಂದ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದನ್ನು ಕೂಡ ನಿಮಗೆ ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು 3 ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ ಅಂತ ಅಂದರೆ ಬಯಲು ಪ್ರದೇಶವೂ ಇರಬೇಕು, ಪ್ರಸ್ಥಭೂಮಿಯೂ ಕಂಡುಬರಬೇಕು, ಹಾಗೆ ಪರ್ಯಾಯ ದ್ವೀಪವೂ ಕೂಡ ಕಂಡುಬರಬೇಕು. ಪರ್ಯಾಯ ದ್ವೀಪ ಅಂತಂದರೆ ಇಲ್ಲಿ ಒಂದು ತಗೊಳ್ಳಿ ನೀವು ಅಷ್ಟೇ. ಪರ್ಯಾಯ ದ್ವೀಪ ಅಂತಂದರೆ ಅದು ಹೇಗೆ ಅಂದರೆ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಜ್ಯ ಆಗಿರಬೇಕು ಅಂತ. ಸೊ ದಕ್ಷಿಣ ಭಾರತದಲ್ಲಿ ಅಂದರೆ ನಮ್ಮ ಕರ್ನಾಟಕ ಇಲ್ಲಿಲ್ಲ, ಅದು ಬಯಲು ಪ್ರದೇಶ ಕಂಡು ಬರಬೇಕಂತೆ. ಹಾಗಾದರೆ ಉತ್ತರ ಭಾರತಕ್ಕೂ ಕೂಡ ಅದು ಸ್ವಲ್ಪ ಲಿಂಕ್ ಇರಬೇಕಂತೆ, ಸರಿನಾ. ಅದಾಂತರ ಇನ್ನೊಂದು ಏನು ಅಂತಂದರೆ ಅಲ್ಲಿ ಇದು ಪ್ರಸ್ಥಭೂಮಿ ಅದು ಕೂಡ ಕಂಡು ಬರಬೇಕಂತೆ. ಲೈಕ್ ನಮ್ಮ ಮಾಳವ ಪ್ರಸ್ಥಭೂಮಿ ಕಂಡು ಬರುತ್ತೆ. ಸೊ ಯಾವುದು ಅಂದರೆ ನಮ್ಮ ಮಧ್ಯಪ್ರದೇಶ, ಸರಿನಾ. ಸೊ ಅಲ್ಲಿಯೂ ಕೂಡ ಅಂದ್ಕೊಂಡಿದೆ, ಬಯಲು ಪ್ರದೇಶಕ್ಕೂ ಕೂಡ ಅಂದ್ಕೊಂಡಿದೆ, ಹಾಗೆ ಪರ್ಯಾಯ ಪ್ರಸ್ಥಭೂಮಿಗೂ ಕೂಡ ಅಂದ್ಕೊಂಡಿದೆ. ಹಾಗೆ ಇನ್ನೊಂದು ಏನಂದರೆ ಪರ್ಯಾಯ ದ್ವೀಪಕ್ಕೂ ಕೂಡ ಅದು ಸಂಬಂಧ ಹೊಂದಿದೆ. ಸೊ ಅದಕ್ಕೆ ಯಾವ ಒಂದು ರಾಜ್ಯ ಅಂತ ನಾವು ಹೇಳ್ತೀವಿ ಅಂದರೆ ಮಧ್ಯಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಮಧ್ಯಪ್ರದೇಶ ಇಸ್ ದ ಬ್ಯೂಟಿಫುಲ್ ಪ್ಲೇಸ್. ಹೋಗಿಲ್ಲ, ಇನ್ನೂ ಹೋಗಬೇಕು, ಭೂಪಾಲ್ ಚೆನ್ನಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗೋಲ್ಡನ್ ಟೆಂಪಲನ್ನು ಬೇರೆ ಯಾವ ಹೆಸರಿಂದ ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಹರ್ಮಂದರ್ ಸಾಹಿಬ್ ಅಂತ ಕರೆಯಲಾಗ್ತದೆ. ಇನ್ನೊಂದು ರೀಸೆಂಟಾಗಿ ಈ ಕಟ್ಟಿಗೆಯ ಟೆಂಪಲ್ ಮೀನ್ಸ್ ಕಟ್ಟಿಗೆಯ ಒಂದು ಗುರುದ್ವಾರ ಆರಂಭವಾಗಿದೆ. ಕಟ್ಟಿಗೆಯ ಗುರುದ್ವಾರವನ್ನು ಕಟ್ಟಿದ್ದಾರೆ. ಯಾವ ಒಂದು ರಾಜ್ಯದಲ್ಲಿ ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನೀವು ಅಗೇನ್ ಹೇಳಬೇಕಾಗುತ್ತೆ ಪಂಜಾಬ್ ಅಂತ ಹೇಳಬೇಕಾಗುತ್ತೆ, ಸರಿನಾ. ಕಟ್ಟಿಗೆಯ ಗುರುದ್ವಾರ ನಿರ್ಮಿಸಲಾಗಿದೆ ರೀಸೆಂಟಾಗಿ 2025 ಜೂನ್ ತಿಂಗಳಲ್ಲಿ. ಸೊ ಯಾವ ಒಂದು ರಾಜ್ಯದಲ್ಲಿ ಅಂತ ಕೇಳಿದ್ರೆ ಪಂಜಾಬ್ ರಾಜ್ಯದಲ್ಲಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಇಂದ್ರ, ಓಕೆ ಇಲ್ಲಿದೆ ನೋಡಿ 14ನೇ ಆವೃತ್ತಿ. ಆವಾಗಲೇ ಖಂಜರ್ ಅನ್ನೋದು ಎಷ್ಟನೇ ಆವೃತ್ತಿ ಆಗಿತ್ತು? ಕಿರ್ಗಿಸ್ತಾನ್ ಜೊತೆ 12ನೇ ಆವೃತ್ತಿ ಆಗಿತ್ತು ತಾನೆ. ಸೊ ಇದು 14ನೇ ಆವೃತ್ತಿ ಆಗಿದೆ. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾನೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಏನು ಅಂತಂದರೆ ಇಂದ್ರ 2025 ವ್ಯಾಯಾಮವು ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದ್ದು ನೌಕಾ ವ್ಯಾಯಾಮ ಆಗಿದ್ದು ಇದು ಮಾರ್ಚ್ 28ರಿಂದ ಏಪ್ರಿಲ್ 2, 2025 ನಡೆಯಿತು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದು ನಿಮ್ಮ NTPC ಗ್ರ್ಯಾಜುಯೇಟ್ ಎಕ್ಸಾಮಲ್ಲೂ ಕೂಡ ಇದನ್ನು ಸಾಕಷ್ಟು ಸರಿ ಕೇಳಿದ್ದಾನೆ ಈ ಪ್ರಶ್ನೆ, ಸರಿನಾ. ಇದು ಟೋಟಲಿ 2 ಹಂತಗಳಲ್ಲಿ ನಡೀತದೆ. ಒಂದು ಹಾರ್ಬರ್ ಫೇಸ್ ಅಂತ, ಇನ್ನೊಂದು ಯಾವುದು ಅಂತಂದರೆ ಸಿ ಫೇಸ್ ಅಂತ ನಡೀತದೆ.
ಓಕೆ, ಇದು ಉದ್ಘಾಟನೆ ಎಲ್ಲ ಆಯಿತು ಅಂದರೆ ಹಾರ್ಬರ್ ಫೇಸು ಚೆನ್ನೈಯಲ್ಲಿ ಉದ್ಘಾಟನೆ ಆಗಿದೆ, ಸರಿನಾ. ಇದನ್ನು ಬಂದರು ಅಂತ ನಾವು ಕರಿತೀವಿ. ಸೊ ಇದು ಉದ್ಘಾಟನೆ ಆಗಿರೋದು ಚೆನ್ನೈನಲ್ಲಿ. ಆ್ಯಂಡ್ ದೆನ್ ಇನ್ನೊಂದು ಇಲ್ಲಿ ನಿಮಗೆ ಬಂಗಾಳ ಕೊಲ್ಲಿಯಲ್ಲಿ ಯಾವುದು ನಾವು ಸಮುದ್ರ ಹಂತ ಅಂತ ಕರಿತೀವಿ, ಸರಿನಾ, ಸಿ ಫೇಸ್ ಅಂತ ಕರಿತೀವಿ. ಸೊ ಈ ರೀತಿ 2 ಸರಿ ಇದ್ರೇನೋ ಉದ್ಘಾಟನೆ ಆಗಿದೆ. ಮೊದಲು ಉದ್ಘಾಟನೆ ಆಗಿರೋದಿಲ್ಲ ಅಂದರೆ ಬಂದರು ಹಂತ ಯಾವಾಗ ಅಂದರೆ ಮಾರ್ಚ್ 28, 2025 ಅದಾದ ನಂತರ ಮಾರ್ಚ್ 31 ಈ ಸಮುದ್ರ ಹಂತ ಆರಂಭ ಆಗ್ತದೆ, ಸರಿನಾ. ಎಲ್ಲಿ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ, ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಬಟ್ ಆ ಚೆನ್ನೈ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ, ಆ ಒಂದು ಊರಿನ ಹೆಸರು ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ಬೋದು. ಲಾಸ್ಟ್ ಟೈಮ್ ಕೇಳಿದಾನೆ ನಿಮಗೆ ಇದನ್ನು. ಸೊ ಎಷ್ಟು ಫೇಸಲ್ಲಿ ನಡೆದಿದೆ ಅಂತ ಕೂಡ ಕೇಳಿದ್ದಾನೆ, ಎಷ್ಟನೇ ಆವೃತ್ತಿ ಅಂತ ಕೂಡ ಕೇಳಿದ್ದಾನೆ. ನೀನು ಸ್ಟೇಟ್ಮೆಂಟಲ್ಲಿ ಇವೆಲ್ಲವೂ ಕೂಡ ಕೇಳಿಬಿಟ್ಟಿದ್ದಾನೆ ನಿಮಗೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆರ್ಟಿಕಲ್ 19 ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ದ ಅಂತೆ. ಬಟ್ ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ದೇ ಕೊಟ್ಟಿದ್ದೀನಿ, ಯಾವುದು ಅಂತ ನೋಡ್ಕೊಂಡ್ಬೇಡಿ ಇಲ್ಲಿ. ಸೊ 19 ಏನು ಹೇಳುತ್ತೆ, ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಬಟ್ ಇದು ಕೊಡೋದಿಲ್ಲ, ಸುಮ್ಮನೆ ಹೇಳ್ತಾರೆ. ಆ್ಯಂಡ್ ದೆನ್ ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರಗಳಿಲ್ಲದೆ ಒಟ್ಟುಗೂಡುವುದು ಅಂತ ನಾವು ಹೇಳ್ತೀವಿ. ಸೊ ಇದು ಇನ್ನೂ ಕೂಡ ಇದೆ. ಆ್ಯಂಡ್ ದೆನ್ ಸಂಘಟಿತ, ಇನ್ನೊಂದು ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಸಿಖ್ಖರಿಗೆ ಸಂಬಂಧ ಹೊಂದುವುದಿಲ್ಲ ಇದು. ಯಾವುದು ಅಂದರೆ ಶಾಂತಿಯುತವಾಗಿ ಶಸ್ತ್ರಾಸ್ತ್ರಗಳಿಲ್ಲದೆ ಅಂತ ಕೊಟ್ಟಿದ್ದಾನಲ್ವಾ, ಅವರು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡೇ ಹೋಗ್ತಾರೆ ಸಿಖ್ರು, ಸರಿನಾ. ನೆನ್ಪಿಟ್ಕೊಳ್ಳಿ, ಅವ್ರ ಮೇಲೆ ಕೇಸ್ ಆಗೋದಿಲ್ಲ. ನೀವು ಶಸ್ತ್ರಾಸ್ತ್ರಗಳನ್ನ ತೊಗೊಂಡು ಬಂದಿದ್ರೆ, ನೀವು ಉಲ್ಲಂಘನೆ ಮಾಡಿದ್ರೆ ಸಂವಿಧಾನ ಅಂತ ಅವ್ರ ಮೇಲೆ ಕೇಸ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಸಿಖ್ಖರನ್ನು ಹೊರತುಪಡಿಸಿ ಅಂತ ಹೇಳಿದೆ ಸಂವಿಧಾನದಲ್ಲೇ, ಸರಿನಾ. ಸೊ ಬಟ್ ರಿಮೈನಿಂಗ್ ಎಲ್ಲ ಧರ್ಮೀಯರಿಗೂ ಕೂಡ ಏನು ಹೇಳುತ್ತೆ ಅಂತ ನೋಡಿದ್ರೆ ಶಾಂತಿಯುತವಾಗಿ ಶಸ್ತ್ರಾಸ್ತ್ರಗಳಿಲ್ಲದೆ ಒಟ್ಟುಗೂಡುವುದು ಅಂತ ಹೇಳುತ್ತೆ. ಯಾವುದು 19 ಆರ್ಟಿಕಲ್ ಬಿ. ಆ್ಯಂಡ್ ದೆನ್ 19 ಆರ್ಟಿಕಲ್ ಸಿ ಏನು ಹೇಳುತ್ತೆ, ಸಂಘಗಳು ಮತ್ತು ಒಕ್ಕೂಟಗಳು ಅಥವಾ ಸಹಕಾರಿ ಸಂಘಗಳನ್ನು ರಚನೆ ಮಾಡಬಹುದು ಅಂತ ಹೇಳುತ್ತೆ. ಡಿ ಏನು ಹೇಳುತ್ತೆ, ದೇಶಾದ್ಯಂತ ನೀವು ಮುಕ್ತವಾಗಿ ತಿರುಗಾಡಬಹುದು ಅಂತ ಹೇಳುತ್ತೆ. ಬಟ್ ಕೆಲವೊಂದು ಪ್ರದೇಶಗಳಿಗೆ ನಿರ್ಬಂಧ ಹೇರಿದೆ. ಅಂಡಮಾನ್ ನಿಕೋಬಾರದಲ್ಲಿ ಕೆಲವೊಂದು ಪ್ರದೇಶಗಳನ್ನ ಹೇರಿದೆ. ಏನಿಲ್ಲ, ಅವ್ರು ಹೇರಲಿಲ್ಲ ಅಂದರೂ ನೀವು ಹೋಗಬಹುದು. ಬಟ್ ನೀವು ಹೋದರೆ ನೀವು ರಿಟರ್ನ್ ಬರೋದಿಲ್ಲ. ನೀವು ಹೇಗೆ ಅಂತಂದರೆ ಅಲ್ಲಿ ಅವರಿಗೆ ಆಹಾರ ಆಗಿರ್ತೀರ ಅಷ್ಟೇ, ಸರಿನಾ. ಹೊಂಗೆ ಅಂತ ಯಾವ್ದು ಹೇಳ್ತೀನಿ, ಶೋಂಪೇನ್ ಬುಡಕಟ್ಟು. ಆ ಶೋಂಪೇನ್ ಬುಡಕಟ್ಟು ಅವರು ಜನರಿಗೆ ಸಂಬಂಧನೇ ಇರಲಿಲ್ಲ ಅವರು, ಸರಿನಾ. ಜನರ ಜೊತೆ ಸಂಪರ್ಕನೇ ಹೊಂದಿಲ್ಲ. ಯಾರೋ ಒಂದಿಬ್ರು ಹೋಗಿದ್ರು ಲಾಸ್ಟ್ ಟೈಮ್ ಅಮೆರಿಕಾದವರು. ಅವ್ರು ಹೋದಾಗ ಹೇಗೆ ಅಂದರೆ ಅವರಿಗೆ ಹಾಗೆ ಇದ್ರೇನೋ ಜೀವ ತೆಗೆದು ಕಾಡಲ್ಲಿ ಬಿಟ್ಬಿಟ್ಟಿದ್ರು ಅವ್ರಿಗೆ, ಸರಿನಾ. ಸೊ ಅಮೆರಿಕಾದವ್ರು ಕೇಳಿದಾಗ ನಾವೇ ನಮ್ಮ ದೇಶದವ್ರಿಗೆ ಹೋಗಕ್ಕೆ ನಾವು ಇದರ ಪರ್ಮಿಷನ್ ಕೊಡಲ್ಲಪ್ಪ, ನೀವ್ಯಾಕೆ ಇಲ್ಲಿ ಬಂದು ಹೋದ್ರಿ ಅಂತ ಕೇಳಿದ್ರು ಇಂಡಿಯಾದವರು. ಸೊ ಮುಗಿತಷ್ಟೇ ಮಾತು. ಸೊ ಅದಕ್ಕೆ ಅಲ್ಲಿ ಆ ಒಂದು ಕೆಲವೊಂದು ಪ್ರದೇಶಗಳಲ್ಲಿ ಸಂಚರಿಸಲು ನಿರ್ಬಂಧ ಹೇರಲಾಗಿದೆ, ಸರಿನಾ. ಅದು ಕೂಡ ಗೊತ್ತಿರಲಿ ನಿಮಗೆ. ಅದಾದ ನಂತರ ಏನು ಹೇಳುತ್ತೆ ಅಂದರೆ ನಿಮಗೆ ಭಾರತದ ಯಾವುದೇ ಪ್ರದೇಶದಲ್ಲಿ ನಾವು ವಾಸ ಮಾಡಬಹುದು ಅಂತ ಹೇಳುತ್ತೆ, ಸರಿನಾ. ಈ ರೀತಿಯ ಕೆಲವೊಂದು ಪ್ರದೇಶಗಳನ್ನ ಹೊರತುಪಡಿಸಿ. ಅದಾದ ನಂತರ ಜಿ ಏನು ಹೇಳುತ್ತೆ ಅಂತ ನೋಡೋದಾದರೆ ಎಲ್ಲಿ ಬೇಕಾದ್ರೆ ನೀವು ವ್ಯಾಪಾರ ಮಾಡಬೇಕು ಅಂತ ಹೇಳುತ್ತೆ. ಏನೆಲ್ಲ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಏನು ಅಂದರೆ ಮೊದಲು ಮಾತಾಡ್ತೀರಾ, ಮಾತಾಡ್ತೀರಾ. ಬಿ ಏನು ಅಂತಂದರೆ ಶಾಂತಿಯಾಗಿ ಸಭೆ ಸೇರ್ತೀರಾ. 3 ಏನು ಸಭೆ ಸೇರೋದು, ಅದ್ರ ಜೊತೆ ಸಿ ನೀವೇ ಸಂಘ ಕಟ್ಬಿಡ್ತೀರಾ. ಡಿ ಸಂಘ ಕಟ್ಟಿದ ಮೇಲೆ ತಿರ್ಗಾಡಕ್ಕೆ ಹೋಗ್ಬಿಡ್ತೀರಾ. ಸಂಘ ಕಟ್ಟು ನನಗೇನು ಬೇಕಾಗಿದೆ, ದೇಶ ತಿರುಗ್ತೀನಿ ಅಂತ ತಿರ್ಗಾಡಕ್ಕೆ ಹೋಗಿ ಸುಮ್ಮನೆ ಇರ್ತೀರಾ. ಎಲ್ಲೋ ಒಂದು ಮನೆ ತೊಗೊಳ್ತೀರಾ, ಅಲ್ಲಿ ಮನೆ ಕಟ್ತೀರಾ. ಎಫ್ ಅನ್ನೋದನ್ನು ಬಿಟ್ಬಿಡಿ. ಎಫ್ ಅನ್ನೋದು ಇವಾಗ ಪ್ರಸ್ತುತ ಕ್ಯಾನ್ಸಲ್ ಆಗಿದೆ. ಅದಂದ್ರೆ ಜಿ ಅಲ್ಲಿದ್ದರೆ ಮತ್ತೆ ಕೆಲಸ ಅಂದರೂ ಸಿಗಲ್ಲ, ವ್ಯಾಪಾರ ಮಾಡಬೇಕು. ಸೊ ಅದಕ್ಕೆ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಯಾವುದು ಜಿ ಇಂದ, ಸರಿನಾ. ಇಷ್ಟು ನೆನ್ಪಿಟ್ಕೊಳ್ಳಿ. ಇಷ್ಟೆಲ್ಲವೂ ಕೂಡ 19ರಲ್ಲಿ ಹೇಳ್ತದೆ. ಟೋಟಲಿ 6 ಸ್ವಾತಂತ್ರ್ಯಗಳನ್ನು ಕೊಟ್ಟಿದೆ. ನಾನು ಆವಾಗಲೇ ನಿಮ್ಗೆ ಯಾಕೆ ಹೇಳಿದೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಳಕ್ಕೆ ಮಾತ್ರ ಇದೆ, ಕೊಡಲ್ಲ ಅಂತ. ಲಾಸ್ಟ್ ನೀವು ನಮ್ಮ SSC ಪ್ರೊಟೆಸ್ಟ್ದವ್ರು ಹೇಳ್ತಾ ಇದ್ದೀನಿ ನಿಮಗೆ, ಅದನ್ನು ಹೇಳ್ತಾ ಇದ್ದೀನಿ, ಸರಿನಾ. ಸೊ ಅದನ್ನು ಅಲ್ಲಿಯೂ ಕೂಡ ಇದ್ರೇನೋ ವಾಕ್ ಸ್ವಾತಂತ್ರ್ಯಕ್ಕೆ ಒಂದು ವ್ಯಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರಪ್ಪ. 389 ಜನ ಅದನ್ನೇ ಕೂತು ಬರೆದವ್ರು ಹೋದರು, ಅವ್ರು ಕೊಟ್ಟಿದ್ದಾರೆ ಅಂತ ನಾವು ಅಲ್ಲಿ ಹೋಗಿ ನಿಂತಿದ್ದೀವಿ ಅಂತ ಕೇಳಿದರು. ಅಲ್ಲಿ ನೋಡಿದ್ರೆ ಈ ಕೇಂದ್ರ ಸರ್ಕಾರ ಇದೆಯಲ್ಲ, ಅವ್ರ ಬುದ್ಧಿ ಸರಿಯಾಗಿ ತೋರಿಸ್ತು. ಹೇಗೆ ಅಂತಂದರೆ ಶಿಕ್ಷಕರ ಮೇಲೆ ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಎಲ್ಲರೂ ಕೂಡ ಓಡಿಸಿ, ಅದು ಹೇಗೆ ಅಂದರೆ ಅವರ ಒಂದು ಸಾಧನೆಯನ್ನು ಮಾಡಿದ್ರು. ಅವರು ಗ್ರೇಟ್ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ಅವರು, ಸರಿನಾ. ಸೊ ಇದು ಜಸ್ಟ್ ಹೇಗೆ ಅಂದರೆ ಸುಮ್ಮನೆ ಇದ್ದಾವೆ. ಬಟ್ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಅಂತಲೇ ಮಾತಾಡ್ಬೋದು. ಅಲ್ಲಿ ಸಂವಿಧಾನದಲ್ಲಿ ಇಲ್ಲ, ವಾಕ್ ಸ್ವಾತಂತ್ರ್ಯ ಏನು ಅಂತ ಇಲ್ಲ. ಬಟ್ ಅಲ್ಲಿ ಯಾರು ಬೇಕಾದ ಮುಂದೆ ಏನಾದರೂ ತಪ್ಪಿದ್ರೆ ಮಾತಾಡ್ಬೋದು. ಬಟ್ ನಮ್ಮ ಭಾರತ ದೇಶದಲ್ಲಿ ಹೇಗೆ ಅಂತಂದರೆ ನಾವು ಹೇಳ್ತೀವಿ ಡೆಮೋಕ್ರಸಿ ಅಂತ, ದ ಗ್ರೇಟ್ ರಿಪಬ್ಲಿಕ್ ಇಂಡಿಯಾ ಅಂತ ಹೇಳ್ತೀವಿ. ಬಟ್ ಹಾಗೆ ಇಲ್ಲ ಅಲ್ಲ. ಹಾಗಿದ್ರೆ ರೈತರಿಗೆ ಇದು ಸಿಗಬೇಕಾಗಿತ್ತು, ನ್ಯಾಯ ಸಿಗಬೇಕಾಗಿತ್ತು. ಅದಾದ ನಂತರ ಈ ಕುಸ್ತಿಪಟುಗಳಿಗೆ ನ್ಯಾಯ ಸಿಗಬೇಕಾಗಿತ್ತು. ಇವಾಗ ಶಿಕ್ಷಕರು ಮತ್ತು ಇವಾಗ SSC ವಿದ್ಯಾರ್ಥಿಗಳಿಗೆ ಅವ್ರಿಗೆ ನ್ಯಾಯ ಸಿಗಬೇಕಾಗಿತ್ತು, ಸಿಗ್ತಾ ಇಲ್ಲ ಅಲ್ಲ. ಸೊ ಇವಾಗ ಜಸ್ಟ್ ಇದೆ, ಆ ಥರ ಇಲ್ಲ ಅಷ್ಟೇ, ತಿಳ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೀಪಕ್ ಕುಮಾರ್ KDಯ ಪ್ರಸ್ತುತ ಯಾವ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಇವರು NSGಯಲ್ಲಿ ಪ್ರಸ್ತುತ IG ಆಗಿದ್ದಾರೆ, ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದಾರೆ. ಯಾರು? ಈ ದೀಪಕ್ ಕುಮಾರ್ KDಯ ಅನ್ನೋರು, ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. NSG ಯಾವಾಗ ಸ್ಥಾಪನೆಯಾಗಿದೆ ಹೇಳ್ಬೋದಾ, ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾನೆ, ಈ ಮಹಾರಿ ಶೈಲಿ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದಾನಂತೆ. ಮಹಾರಿ ಶೈಲಿ, ಸರಿನಾ. ಮಹಾರಿ ಶೈಲಿ ಅನ್ನೋದು ಎದಕ್ಕೆ ಸಂಬಂಧ ಹೊಂದಿದೆ ಅಂದರೆ ಒಡಿಸ್ಸಿಗೆ ಸಂಬಂಧ ಹೊಂದಿದೆ. ಒಡಿಸ್ಸಿ ಡ್ಯಾನ್ಸ್ ಏನಿದೆ ಅಲ್ವಾ, ಅದಕ್ಕೆ ಸಂಬಂಧ ಹೊಂದಿದೆ. ಸೊ ಇಲ್ಲಿ ನಾನು ಸಂಪೂರ್ಣವಾಗಿ ಅದನ್ನು ಓದ್ತೀನಿ, ಅದು ಆರ್ಟಿಕಲ್ ನೋಡ್ಕೊಳ್ಳಿ. ಏನು ಅಂದರೆ ಒಡಿಸ್ಸಿ ಸಂಪ್ರದಾಯವು ಮಹಾರಿ, ನರ್ತಕಿ, ಗೋಟಿಪುವಾ ಎಂಬ 3 ಶಾಲೆಗಳಲ್ಲಿ ಅಸ್ತಿತ್ವದಲ್ಲಿತ್ತು, ಸರಿನಾ. ಯಾವುದಾವುದು ಒಂದು ಮಹಾರಿ, ನರ್ತಕಿ ಮತ್ತು ಗೋಟಿಪುವಾ. ಮಹಾರಿ, ನರ್ತಕಿ, ಗೋಟಿಪುವಾ, ಮಹಾರಿ, ನರ್ತಕಿ, ಗೋಟಿಪುವಾ ಎಂಬ 3 ಶಾಲೆಗಳಲ್ಲಿ ಅಸ್ತಿತ್ವದಲ್ಲಿತ್ತು. ಮಹಾರಿಗಳು ಓರಿಯಾ ದೇವದಾಸಿಯರು ಅಥವಾ ದೇವಾಲಯದ ಹುಡುಗಿಯರು. ಅವರ ಹೆಸರು ಮಹಾ ಮತ್ತು ನಾರಿ, ಮಹಾನಾರಿ ಅಥವಾ ಮಹರಿ
ಆಯ್ಕೆಯಾದದಿಂದ ಬಂದಿದೆ. ವಿಶೇಷವಾಗಿ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಆರಂಭಿಕ ಮಹಾರಿಗಳು ವಿವಿಧ ಹಿಂದೂ ದೇವರುಗಳು ಮತ್ತು ದೇವತೆಗಳಿಗೆ ಹಾಗೂ ಪುರಾಣಗಳು ಮತ್ತು ವೈದಿಕ ದಂತಕಥೆಗಳಿಗೆ ಮೀಸಲಾಗಿರುವ ನೃತ್ಯ ಮತ್ತು ಅಭಿನಯಗಳನ್ನು ಪ್ರದರ್ಶಿಸಿದರು. ನಂತರ ಮಹಾರಿಗಳು ವಿಶೇಷವಾಗಿ ಜಯದೇವನ ಗೋವಿಂದ ಸಾಹಿತ್ಯವನ್ನು ಆಧರಿಸಿ ನೃತ್ಯ ಅನುಕ್ರಮಗಳನ್ನು ಪ್ರದರ್ಶಿಸಿದರು. ಈ ಶೈಲಿಯು ಹೆಚ್ಚು ಇಂದ್ರಿಯಾತ್ಮಕವಾಗಿದೆ ಮತ್ತು ನೃತ್ಯ, ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ಕುರಿತ ಶಾಸ್ತ್ರೀಯ ಸಂಸ್ಕೃತ ಪಠ್ಯಗಳಿಗೆ ಹತ್ತಿರವಾಗಿದೆ. ಗೋಟಿಪುವಾಗಳು ಹುಡುಗಿಯರಂತೆ ವೇಷಧರಿಸಿದ ಹುಡುಗರಾಗಿದ್ದರು. ಸರಿನಾ? ಗೋಟಿಪುವಾಗಳು ಅಂತಂದರೆ ಹುಡುಗಿಯರಂತೆ ವೇಷಧರಿಸಿದ ಹುಡುಗರಾಗಿದ್ದರು. ಕೇಳ್ಬೋದು, ಇದನ್ನು ಕೇಳ್ತಾನೆ, ಸರಿನಾ? ಕೇಳಂಗಿಲ್ಲ ಅಂತಲ್ಲ. ಮತ್ತು ಮಹಾರಿಗಳಿಂದ ನೃತ್ಯವನ್ನು ಕಲಿಸುತ್ತಿದ್ದರು. ಈ ಶೈಲಿಯಲ್ಲಿ ಸಮರ ಕಲೆಗಳು, ಅಥ್ಲೆಟಿಕ್ಸ್ ಮತ್ತು ಚಮತ್ಕಾರಿಕತೆಗಳು ಸೇರಿವೆ. ಗೋಟಿಪುವಾಗಳು ದೇವಾಲಯಗಳು ಮತ್ತು ಜಾತ್ರೆ ಮೈದಾನದ ಹೊರಗೆ ಸಂಯೋಜನೆಗಳಿಗೆ ಜಾನಪದ ಮನೋರಂಜನೆಯಾಗಿ ನೃತ್ಯ ಮಾಡುತ್ತಿದ್ದರು. ಯಾರು? ಗೋಟಿಪುವಾಗಳು ಹೇಗೆ ಅಂತಂದರೆ ಅವರು ಹುಡುಗರಾಗಿರ್ತಿದ್ರು, ಬಟ್ ಹುಡುಗಿಯರ ವೇಷದಲ್ಲಿ ಅವರು ನೃತ್ಯವನ್ನು ಮಾಡ್ತಿದ್ದರು. ಸರಿನಾ? ಮಹಾರಿಗಳು ಅಂತಂದರೆ ಯಾರು ಅಂದರೆ ಅವರನ್ನು ನಾವು ದೇವದಾಸಿಯರು ಅಂತ ಕನ್ಸಿಡರ್ ಮಾಡ್ತೀವಿ. ಸರಿನಾ? ದೇವದಾಸಿಯರು ಈ ಮಹಾರಿಗಳಾಗಿ ನೃತ್ಯವನ್ನು ಮಾಡ್ತಿದ್ರು. ಯಾವೊಂದು ನೃತ್ಯ? ಒಡಿಸಿ ನೃತ್ಯ ಅಂತ ನಾವು ಹೇಳ್ತೀವಿ. ಸರಿನಾ? ಇದು ನೆನ್ಪಿಟ್ಗಳು ಯಾವುದು ಅಂದರೆ ಈ ಒಂದು 3 ಶೈಲಿಗಳು, ಈ ಒಂದು 3 ಶಾಲೆಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ 3 ಟೈಪ್ ಯಾವುದಾವುದು ಅಂತಂದರೆ ಒಂದು ಮಹಾರಿ, ಇನ್ನೊಂದು ನರ್ತಕಿ ಮತ್ತು ಗೋಟಿಪುವ. ಮಹಾರಿ, ನರ್ತಕಿ, ಗೋಟಿಪುವ ಕೇಳಿದಾನೆ ಈ ಪ್ರಶ್ನೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಕೇಳಿರೋದು ಯಾವುದು ಅಂದರೆ ಇಲ್ಲಿವರೆಗೆ ಈ ಮಹಾರಿ ಕೇಳಿದಾನೆ ಮತ್ತು ಗೋಟಿಪುವ ಕೇಳಿದಾನೆ. ಇದನ್ನು ಕೇಳಿಲ್ಲ, ಬಟ್ ಏನಾದರೂ ಕೇಳಿದ್ರೆ ಅದನ್ನು ಕೂಡ ನೀವು ಹೇಳಬೇಕಾಗತ್ತೆ. ಸರಿನಾ? ಆ್ಯಂಡ್ ದೆನ್ ಇನ್ನೊಂದು ಈ ಜೈನ ಧರ್ಮದ ಬಗ್ಗೆ ಸ್ವಲ್ಪ ಇದು ಮಾಹಿತಿ ಆಗಿದ್ದೀನಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮೊದಲನೇ ಒಂದು ಸಭೆ ಆ್ಯಂಡ್ ದೆನ್ ಎರಡನೇ ಸಭೆ. ಮೊದಲನೇ ಸಭೆಯಲ್ಲಿ ನಡೀತು ಪಾಟಲಿಪುತ್ರದಲ್ಲಿ. ಅದರದ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರು? ಸ್ಥೂಲಭದ್ರ. ಎರಡನೇದು ನಡೆದಲ್ಲಿ ವಲ್ಲಭಿಯಲ್ಲಿ. ಅದನ್ನು ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರು? ದೇವರ್ದಿ ಕ್ಷಮಾಸ್ಮರಣಂ ಅಂತ ಬರ್ತಾರೆ ಇವರು. ಸರಿನಾ? ಸೊ ಇವರು. ಆ್ಯಂಡ್ ದೆನ್ ಇದನ್ನು ಮೊದಲನೇದರಲ್ಲಿ 12 ಅಂಗ ರಿಪ್ಲೇಸ್ಡ್ ಲಾಸ್ಟ್ 14 ಪೂರ್ವಸ್ಗಳನ್ನು ಮಾಡ್ತಾರೆ. ಸರಿನಾ? 14 ಪೂರ್ವಗಳನ್ನು ಕಳೀತವೆ, ಅದಾದ ನಂತರ 12 ಅಂಗಗಳನ್ನು ರಿಪ್ಲೇಸ್ ಮಾಡ್ತಾರೆ. ಆ್ಯಂಡ್ ದೆನ್ ಎಕ್ಸೆಪ್ಟೆಡ್ ಬೈ ಶ್ವೇತಾಂಬರಸ್. ಇದನ್ನೆಲ್ಲವೂ ಕೂಡ ಎಕ್ಸೆಪ್ಟ್ ಮಾಡಿದವರು, ಓಕೆ ಅಂದವ್ರು ಯಾರು ಅಂದರೆ ಡನ್ ಅಂದವ್ರು ಯಾರು, ಸೈನ್ ಮಾಡಿದವ್ರು ಯಾರು ಅಂದರೆ ಶ್ವೇತಾಂಬರಸ್. ಸರಿನಾ? ಆ್ಯಂಡ್ ದೆನ್ ಇಲ್ಲಿ ಸೆಕೆಂಡಲ್ಲಿ ಏನಂದರೆ ಕಲೆಕ್ಟ್ ಸ್ಯಾಕ್ರೆಡ್ ಟೆಕ್ಸ್ಟಸ್ ಆ್ಯಂಡ್ ರೈಟ್ ದೆಮ್ ಸಿಸ್ಟಮೆಟಿಕಲಿ. ಸೊ ಎರಡನೇದರಲ್ಲಿ ಸಿಸ್ಟಮೆಟಿಕಲಿ ಹೇಗೆ ಅಂತಂದರೆ ಒಂದು ಸಂಯೋಜನೆಯನ್ನು ಮಾಡ್ಕೊಳ್ತಾರೆ. ಸರಿನಾ? ಸಂಕಲನಗಳನ್ನ ಸೇರಿಸ್ಕೊಳ್ತಾರೆ. ಮತ್ತು ಎರಡನೇದರಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತಾರೆ 2 ಅಂಗಗಳನ್ನು ಮತ್ತು 12 ಅಂಗಗಳನ್ನು ಹಾಗೆ 12 ಉಪಾಂಗಗಳನ್ನು. ಸರಿನಾ? ಸೊ ಇಲ್ಲಿಯೂ ಕೂಡ ಸೇಮ್ ಇದೆ. ಸ್ವಲ್ಪ ಇದನ್ನು ನೋಡ್ಕೊಳ್ಳಿ. ಸೊ ಇದು ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಮೇ ಬಿ ಬರ್ಬೋದು. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC ಅಂಡರ್ ಗ್ರಾಜುಯೇಟ್ 8th ಆಗಸ್ಟ್ ಫಸ್ಟ್ ಶಿಫ್ಟ್ನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತಾ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.